ಒಂದೊಂದು ಧರ್ಮನೂ ಡಿವೈಡ್ ಆಗ್ತವೆ ನೋಡಿ. ಕ್ರಿಶ್ಚಿಯನ್ ಧರ್ಮ ಡಿವೈಡ್ ಆಗುತ್ತೆ, ರೋಮನ್ ಕ್ಯಾಥೋಲಿಕ್ ಪ್ರಾಟೆಸ್ಟೆಂಟ್ ಎರಡು ಜಾತಿ ಮಾಡ್ಕೊಂಡಿದ್ದಾರೆ. ಎರಡು ಚರ್ಚ್ ಇದೆ ಮೈಸೂರಲ್ಲಿ, ಅವ್ರ ಚರ್ಚ್ ಹೋಗಲ್ಲ, ಅವ್ರ ಇವ್ರ ಚರ್ಚ್, ಇಬ್ರು ಕ್ರಿಶ್ಚಿಯನ್ಸ್. ಮುಸ್ಲಿಂ ಧರ್ಮ ಡಿವೈಡ್ ಆಗುತ್ತೆ, ಶಿಯಾ ಸುನ್ನಿ ಅಂತ, ಅವ್ರದ್ದು ಅದೇ ಕೂಡ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಅವರು ಎಲ್ಲದಕ್ಕಿಂತ ಜಾಸ್ತಿ ಡಿವೈಡ್ ಆಗೋದು ಹಿಂದೂ ಧರ್ಮ. ನಮ್ದು 16,000 ಜಾತಿ ಆಗಿರೋದು. ಎಷ್ಟಿದೆ? 1 ಜಾತಿ. ಮನುಷ್ಯಾಗೆ ಹುಟ್ಟೋದು, ಇವೆಷ್ಟು ಸರಿ ಸತ್ರು, ಪ್ರಾಣಿ ಗಿಣಿ ನಾಯಿ ಆಗಲ್ಲ. 7 ಜನ್ಮ ಅಂತಾರಲ್ಲ, ಇಲ್ಲ ಅದೆಲ್ಲ ಸುಳ್ಳು. ಒಂದೊಂದು ಜನಕ್ಕೂ ಹೆಂಡತಿ ಬೇರೆ, ಗಂಡ ಹಿಂದಿಗೆ ಪತ್ನಿ ಮಕ್ಳಿದ್ರಲ್ಲ ನಿಮ್ಗೆ, ಅವ್ರು ಇಲ್ಲೇ ಬೇರೆ ಬಂದಿರ್ತಾರೆ. ಈಗ ಗೊತ್ತಾಗಲ್ಲ ನಮ್ಗೆ ಅಷ್ಟನ್ನೇ. ಅದಕ್ಕೆ ನೋಡಿ, ನಮ್ಮ ದೇಶದಲ್ಲಿ ಭಾರತ ಮಾತಾ ಕಿ ಜೈ ಅಂತಾರೆ, ಭಾರತ ಪುರುಷ ಜಯವಾಗಿ ಹೋಗಲ್ಲ. ಒಂದೇ ಮಾತಾರ ಮಾತ್ರ, ಒಂದೇ ತಂದೆ ಮಾತು. ನಾವಷ್ಟೇ ಸತ್ವ. ಈಗ ಆತ್ಮ ಮಾತಾಡ್ತ, ದೇಹ ಅಲ್ಲ. ಆತ್ಮ ನೋಡಕ್ಕಾಗತ್ತಾ? ಸತ್ತಾಗ ಮನೇಲಿ ದೀಪ ಹಚ್ಚಿರ್ತಾರೆ. ಶವ ಸುತ್ತ ಮೇಲೆ ಮತ್ತೆ ಬಂದು ದೀಪ ನೋಡ್ತಾರೆ ನೋಡಿ, ಆತ್ಮ ಅಲ್ಲೇ ಇರುತ್ತೆ, ಸಾಯಲ್ಲ. ಅದಕ್ಕೆ ದೀಪ ನೋಡಿ. ಸತ್ ಮೇಲೆ ನಾವು ನೋಡ್ಬೋದು ನಿಮ್ಮನ್ನ, ನೀವು ನಮ್ಮನ್ನು ನೋಡಕ್ಕೆ. ಎಂಡಿದು ಕಲಿಯಿಲ್ಲ. ಇಲ್ಲಿ ನೋಡಿ, ಆಯಸ್ ಇಲ್ಲ ನಮ್ಗೆ, ಯಾವತ್ತು ಬೇಕಾದ್ರೂ ಸಾಯ್ಬೋದು. ಹೌದಾ? ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆ ಹಿಂಗಾಯ್ತು? 0 ತೋರಿಸ್ತದೆ. ಒಂದು ಒಳ್ಳೆ ಗುಣ ಇಲ್ಲ ನಿಮ್ಗೆ. ಅಷ್ಟೊಂದು ಪಾಪ ಮಾಡೋದಕ್ಕೆ ಬೇಗ ಬೇಗ ಸಾವು. 5,000 ವರ್ಷದ ಹಿಂದೆ ನಾವೆಲ್ಲ ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ ಭಾರತದಲ್ಲಿ. ಹಿಂದಿ ಕಾಲದಲ್ಲಿ ಎಲ್ಲಿದ್ರಿ? ಏನಾಗ್ತದೆ? ಯಾರಿಗೂ ಗೊತ್ತಿಲ್ಲ. ಈ ದೇಹ ಬಿಟ್ಟ ಮೇಲೆ ಆತ್ಮ ನೋಡಿ, ಈ ದೇಹ ಬಿಡುತ್ತೆ, ಮತ್ತೆ ನೋಡಿ ಬೇರೆ ಮನೇಲಿ ಹೋಗಿ ಇನ್ನೊಂದು ಮಗ ಹುಡುಕಿ ಪುನಃ ಮನುಷ್ಯಾಗೆ ಹುಟ್ಟೋದು. ಇವೆಷ್ಟು ಸರಿ ಸತ್ರು, ಪ್ರಾಣಿ ಗಿಣಿ ನಾಯಿ ಆಗಲ್ಲ. 7 ಜನ್ಮ ಅಂತಾರಲ್ಲ, ಇಲ್ಲ ಅದೆಲ್ಲ ಸುಳ್ಳು. ಎಷ್ಟು ಸರಿ ಸತ್ರು? 84 ಜನ್ಮ ಇದೆ, ಅದೆಲ್ಲ ಹೇಳ್ತೀನಿ ಮುಂದೆ. ಈಗ ನಾವು ಸತ್ರೆ ಈಗ ಸಾಯ್ತೀವಿ, ಮತ್ತೆ ಬೇರೆ ಮನೇಲಿ ಹೋಗಿ ಮತ್ತೆ ಮನುಷ್ಯ ಮನೇಲೆ ಹುಡ್ತೀವಿ. ಆದ್ರೆ ಕರ್ಮದ ಮೇಲೆ ಜನ್ಮ ಆಗುತ್ತೆ. ಈ ಜನ್ಮದಲ್ಲಿ ನೀವು ಒಳ್ಳೆ ಕರ್ಮ ಮಾಡಿ ಸುಖ ಕೊಟ್ಟಿದ್ರೆ ಎಲ್ಲರಿಗೂ ಸುಖದ ಮೇಲೆ. ಈಗ ನೀವೆಲ್ಲರಿಗೂ ದುಃಖ ಕೊಟ್ಟರೆ ನೀವು ಎಷ್ಟೇ ಶ್ರೀಮಂತರಾಗಿರಿ, ಈಗ ನೆಕ್ಸ್ಟ್ ಜನ್ಮ ನಿಮ್ಮದು ಚೇಂಜ್ ಆಗುತ್ತೆ ನೋಡಿ. ಕುಂಟ್ರು ಕುರುಡ್ರು ದುಃಖ ಕೊಟ್ಟಿದ್ರೆ ದುಃಖ ಅನುಭವಿಸ್ಲೇಬೇಕು. ಬಡವರಾಗೋದು, ಹುಚ್ಚರಾಗೋದು ಹಿಂದೆ ಮಾಡಿದ ಪಾಪದಿಂದ. ಅದಕ್ಕೆ ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವಿ? ದೇವ್ರು ಮಾಡೋದಲ್ಲ, ದೇವ್ರು ಜಡ್ಜ್ ಅವನು. ಎಲ್ಲ ನಾವೇ ಮಾಡೋದು. ಈ ಶರೀರದ ತಂದೆ ತಾಯಿ ನಮ್ಗೆ ನಿಮ್ಗೆ ಬೇರೆ, ಎಲ್ಲರಿಗೂ ನಾವೇನ್ ಮಾಡಿರ್ತೀವಿ ಮುಂದಿನ ಜನ್ಮಕ್ಕೆ ಅದೇ ನಮಗೆ ಅದೇ ಎಲ್ಲಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿ, ಕೆಲವು ಮಕ್ಕಳು ಹುಡ್ತಿದ್ದಂಗೆ ಕುಂಟ್ರಾಗ್ತಾರೆ. ಜನ್ಮ ಪಡಿದ್ ನೋಡಿದ್ಯಲ್ಲ, ಏನ್ ಮಾಡಿತ್ತು ಅಂದ್ರೆ ಹಿಂದಿನ ಜನ್ಮದ ಕರ್ಮ. ಗೊತ್ತಾಯ್ತಾ? ದೇಹ ಡ್ರೆಸ್, ದೇಹ ಸಾಯ್ತಾ ಇರುತ್ತೆ, ಬಟ್ ಆತ್ಮ ಅದು ತಗೊಂಡೋಗೋದು ನಿಮ್ಮ ಕರ್ಮನ ಮುಂದಕ್ಕೆ. ಅದೇ ಸಾಯಲ್ಲ, ಅವಿನಾಶಿ. ನಾವು ಪರ್ಮನೆಂಟ್ ಆಗಿರೋವಂಥವ್ರು. ದೇಹ ಡ್ರೆಸ್ ಇದು. ದೇಹಿಗೆ ತಂದೆ ತಾಯಿ ಒಂದೊಂದು ಜನ್ಮಕ್ಕೂ ಚೇಂಜ್ ಆಗ್ತಾರೆ, ಬಟ್ ಆತ್ಮಕ್ಕೆ ತಂದೆ ಪರ್ಮನೆಂಟ್ ಶಿವ. ಅವನು ಸಹ ಜ್ಯೋತಿ. ಅವನಿಗೆ ದೇಹ ಇಲ್ಲ, ಪರಮಾತ್ಮನಿಗೆ ಜ್ಯೋತಿ ತರ ಇರ್ತಾರೆ. ಅದಕ್ಕೆ ಪರಮಾತ್ಮನಿಗೆ ಮುಖ ಇರಲ್ಲ, ದೇಹ ಇಲ್ಲ. ನಮಗೆ ದೇಹ ಇದೆ. ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಮುಖ ಬೇಕು, ಜ್ಯೋತಿ. ಅದಕ್ಕೆ ಇವ್ರ ದೇಹದಲ್ಲಿ ಪ್ರವೇಶ ಮಾಡ್ತಾರೆ. ಆಕಾಶಕ್ಕಿಂತ ಮೇಲೆ ಇರೋದು ಬ್ರಹ್ಮಾಂಡದಲ್ಲಿ, ಭೂಮಿಲೆಲ್ಲ ನಾವು ಚಿತ್ರ ಇಟ್ಕೊಂಡಿದೀವಿ, ಜ್ಯೋತಿ ತರ ಇದೆ. ಅದಕ್ಕೆ ಮನೇಲಿ ದೀಪ ಹಚ್ಚೋದು, ಪ್ರವೇಶ ಮಾಡಿ ಸ್ಟೋರಿ ಹೇಳ್ತಾರೆ. ಹಿಂದೆ ನೀವೇನಾಗಿದ್ರಿ, ನಮಗೆ ಸತ್ ಮೇಲೆ ಎಲ್ಲ ಮರ್ತೋಗುತ್ತೆ. ಒಂದೊಂದು ಜನಕ್ಕೂ ಹೆಂಡತಿ ಬೇರೆ, ಗಂಡ ಹಿಂದಿಗೆ ಪತ್ನಿ ಮಕ್ಳಿದ್ರಲ್ಲ ನಿಮ್ಗೆ, ಅವ್ರು ಇಲ್ಲೇ ಬೇರೆ ಬಂದಿರ್ತಾರೆ. ಈಗ ಗೊತ್ತಾಗಲ್ಲ ನಮ್ಗೆ ಅಷ್ಟನ್ನೇ. ಫಸ್ಟ್ ನಾವು ಭೂಮಿಗೆ ಬರ್ಬೇಕಾದ್ರೆ ಪರಮಾತ್ಮನ ಮಾತಕ್ಕೆ ಒಳ್ಳೆ ಗುಣ ತುಂಬ ಕಳ್ಸಿರ್ತಾನೆ. ಆಗ ನಮ್ಮಲ್ಲಿ ಕಾಮ, ಕ್ರೋಧ 2500 ವರ್ಷದವರೆಗೂ ಇರುತ್ತೆ ಒಳ್ಳೆ ಗುಣ. ಒಳ್ಳೇದು ಮಾಡ್ತಾ ಇದ್ದಾಗ ಭೂಮಿ ನಮ್ಗೆ ಒಳ್ಳೇದು, ಕಾಯಿಲೆ ಇರಲಿಲ್ಲ. ಇದಕ್ಕೆ ಸ್ವರ್ಗ. ಅಲ್ಲಿ ದೇವ್ರ ಪೂಜೆನೇ ಇರಲ್ಲ ಮೊದಲು, ಅಷ್ಟೊಂದು ಸುಖ ಇರುತ್ತೆ ನಮಗೆ. ಅದಕ್ಕೆ ದೇವ್ರ ಇಷ್ಟೊಂದು ಪೂಜೆ ಮಾಡೋದು. ಕಷ್ಟಪಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದ ಪುನರ್ಜನ್ಮ ಪಡಿತ ನಾವು ದ್ವಾಪರಿಗೆ ಬರ್ತೀವಿ. ಅರ್ಧ ನಾಟ ಮುಕ್ತಿಗೆ ಅರ್ಧ ಗುಣ ಖಾಲಿ. ಈ ಮೊಬೈಲಿಗೆ ಚಾರ್ಜ್ ಕಡಿಮೆ ಆಗುತ್ತೆ, 50 ವರ್ಷ ದೇಹಿಗೆ ಶಕ್ತಿ ಕಡಿಮೆ ಆಗುತ್ತೆ. ಆತ್ಮದಲ್ಲಿ ಒಳ್ಳೆ ಗುಣ, ಇಲ್ಲಿಂದ ಕೆಟ್ಟ ಗುಣ ಶುರು ಆಗುತ್ತೆ. ಈ ಬಟ್ಟೆ ಮೇಲೆ ಕೊಳೆಕೋದು, ಯಾವಾಗ ಭೂಮಿಲಿ ಕೆಟ್ಟದ್ದು ಮಾಡ್ತೀವಿ, ಭೂಮಿ ವಾಪಸ್ ಕೆಟ್ಟು. ಈ ಗದ್ದೆ ಭತ್ತ ಆಗಿರೋ ಭತ್ತ ತಾನೇ ಬರುತ್ತೆ. ಇವತ್ತು ಭತ್ತ ಹಾಕ್ಬಿಟ್ಟು 1 ತಿಂಗಳಾದ್ಮೇಲೆ ಪರಮಾತ್ಮ ಕಬ್ಬು ಬೆಳೆಸಪ್ಪ ದುಡ್ಡು ಕೊಡ್ತೀನಿ, ಬೆಳೀತದೆ. ದುಡ್ಡು ಕೊಟ್ಟರೆ ಅದಕ್ಕೆ ಬೀಜ ಹಾಕಿರೋದು ಭತ್ತ. ಕರ್ಮನೂ ಒಂದು ಬೀಜ. ಒಂದ್ಸರಿ ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗೋದು, ಒಳ್ಳೇದಾಗಿ ಸಾಧ್ಯ. ಆ ದುಃಖ ಬಂದಿಟ್ಟು ದೇವ್ರ ನೆನಪು ಬರುತ್ತೆ. ಅಲ್ಲಿವರೆಗೂ ದೇವ್ರ ನೆನಪಿರಲ್ಲ. ಈ ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಪರಮಾತ್ಮ ಜ್ಯೋತಿ. ಅದಕ್ಕೆ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗ ಅಂತ ಫಸ್ಟ್ ಶಿವಲಿಂಗ ಪೂಜೆ ಮಾಡಿದ್ವಿ. ಅದಕ್ಕೆ ಜ್ಯೋತಿರ್ಲಿಂಗ, ಜ್ಯೋತಿ ತರ. ಅದಕ್ಕೆ ಮನೇಲಿ ದೀಪ ಹಚ್ಚೋದು. ಇದು ಯಾರು ಗೊತ್ತಿಲ್ಲ. ಇಲ್ಲಿ ಪೂಜೆ, ಇಷ್ಟೊಂದು ಪೂಜೆ ಮಾಡಿದ್ರೆ ದುಃಖ ಕಡಿಮೆ ಆಗ್ತಾ ಇಲ್ಲ. ಪರಮಾತ್ಮ ಹೇಳ್ತಾರೆ, ನಾನು ನ್ಯಾಯಾಧೀಶ, ನೀವು ಪೂಜೆನೂ ಮಾಡ್ತೀವಿ, ಪಾಪನೂ ಮಾಡ್ತಾ ಇದ್ದೀವಿ. ಅದಕ್ಕೆ ಭಗವಂತ ಹೇಳಿ, ಕಲಿಯುಗದಲ್ಲಿ ಜಾಸ್ತಿ ಮಾಡಿದ, ಈಗ ಜಾಸ್ತಿ ದುಃಖ. ಅದಕ್ಕೀಗ ಪ್ರಪಂಚನೇ ಕ್ಲೋಸ್ ಮಾಡ್ತಾನೆ ನಾಟಕನ. ದೇಹ ಬಿಡಿಯಕ್ಕೆ ಬಿಡ್ತೀವ ಎಲ್ಲರಿಗೂ ಭಯ. ಅದಕ್ಕೀಗ ಭೂಕಂಪ, ಸುನಾಮಿ, ಕೊರೋನಾ ಯುದ್ಧ ಆಗಿ ದೇಹ ಬಿಡಕ್ಕೆ ಅಷ್ಟೇ, ಸಾಯಿಸಕ್ಕಲ್ಲ. ದೇಹ ಬಿಡಿಸಿ ಎಲ್ಲರನ್ನೂ ಆತ್ಮ ಕರ್ಕೊಂಡು ಹೋಗ್ತಾನೆ, ಮತ್ತೆ ಸ್ವರ್ಗ ಮಾಡ್ತಾನೆ. ಇದು 33 ಕೋಟಿ ಜನಕ್ಕೆ ಮಾತ್ರ ಇರೋದು ಸ್ವರ್ಗ. ನಾವು 800 ಕೋಟಿ ಜನ ಇದೆ. ಮತ್ತೆ ನೀವು ಜನ ಇದು ಹೀರೋ ಈ ಜನ್ಮ ಪಡಿಬೇಕಾದ್ರೆ ಆತ್ಮ ಕ್ಲೀನ್ ಮಾಡ್ಕೊ. ಆತ್ಮದಲ್ಲಿ 63 ಜನ್ಮದ ಪಾಪ ಇರುತ್ತೆ. ಇದೇನು ಮಾಡಿರ್ತಾರೆ ಎಲ್ಲ ರೆಕಾರ್ಡ್, ಅದು ಅಳಿಸ್ಬೇಕು. ಅದನ್ನ ಪರಮಾತ್ಮ ಅಳಿಸ್ತಾನೆ. ಅವನ ಹತ್ರ ವಿಮಾನ, ರಾಕೆಟ್ ಹೋಗಲ್ಲ, ಅವ್ರು ನಮ್ಮ ಮನೆಗೆ ಬರಲ್ಲ. ಕಣ್ಣಲ್ಲೂ ನೋಡೋದಾದ್ರೆ ನಿಮ್ಮ ಮನಸ್ಸು. ಈಗ ಅಮೆರಿಕ ಎಲ್ಲಿದೆ, ಮನೇಲಿ ಮೊಬೈಲಲ್ಲಿ ಬರಲ್ವಾ? ನೋಡ್ತಿದ್ದಲ್ಲಿ ಆತ್ಮನ ಒಂದು ಟಿವಿ ಮನೇಲಿ ಕೂತ್ಕೊಂಡು ಮನಸ್ಸಿಂದ ಕ್ಯಾಚ್ ಮಾಡ್ತಾವ ಶಕ್ತಿನ. ಆ ಶಕ್ತಿ ಕ್ಯಾಚ್ ಮಾಡಿ ನಮ್ಮ ಆತ್ಮ. ಅದಕ್ಕೆ ಮೆಡಿಟೇಷನ್ ಅಂತ ಕರೀತಾರೆ. ಅದಕ್ಕೆ ಪಾಪ ಕಟೇಶ್ವರ
ಆ ಆತ್ಮ ಮನೇಲಿ ಕುಂತ್ಕೊಂಡೆ ಆತ್ಮ ಎಲ್ಲಿಗೆ ಬೇಕಾದ್ರೂ ಹೋಗೋ ಪರಮಾತ್ಮ ಶಕ್ತಿನ ಕ್ಯಾಚ್ ಮಾಡುತ್ತೆ. ಅದಕ್ಕೆಲ್ಲ ಅಡ್ರೆಸ್ ಮೊಬೈಲ್ ಇಟ್ಕೊಂಡಿರ್ಬೋದು, ನಂಬರ್ ಇಲ್ಲ ಅಂದ್ರೆ ಫೋನ್ ಮಾಡ್ತೀರಾ. ಹೌದು. ಎಷ್ಟು ಲಕ್ಷದ ಯೂಸ್ ಆಗಲ್ಲ. ದೊಡ್ಡ ದೇವಸ್ಥಾನ ಕಟ್ಟಿದೀವಿ, ಮೂರ್ತಿ ಇದೆ, ದೇವರು ದೇವಸ್ಥಾನದಲ್ಲಿ ಅವನಿರೋದ್ ಮೇಲೆ, ಅವನ ಚಿತ್ರ ಇಲ್ಲಿರೋದು, ಅಲ್ಲಿಗೆ ನಮ್ಮ ಮನಸ್ಸು ಅದೆಲ್ಲ ನೋಡಿ ಎಲ್ಲಿರ್ತಾ ಅಂತ ತೋರಿಸ್ತಾರೆ. ಎಲ್ಲಾ ಧರ್ಮದಲ್ಲೂ ಒಬ್ಬನೇ ಪರಮಾತ್ಮ, ದೇವರ ಶಿವ ಜ್ಯೋತಿ ತರ ಇರೋದು. ನಮ್ಮ ಆತ್ಮನು ಜ್ಯೋತಿ. ನಮ್ಗೆ ದೇಹ ಇದೆ, ಹುಟ್ಟು ಸಾವಿದೆ, ಅವನಿಗೆ ಹುಟ್ಟು ಸಾವಿರಲ್ಲ ಅಷ್ಟೇನೆ ನೋಡಿ. ಇವ್ರನ್ನೇ ಕ್ರಿಶ್ಚಿಯನ್ಸು ಗಾಡ್ ಈಸ್ ಲೈಟ್ ಅನ್ನೋದು. ಅದಕ್ಕೋಸ್ಕರ ಚರ್ಚಲ್ಲಿ ನೋಡಿ ಸಾಯಂಕಾಲ ಕ್ಯಾಂಡಲ್ ಪರಮಾತ್ಮ. ಜಪಾನ್ ದೇಶದಲ್ಲಿ ನೋಡಿ ಕೆಂಪು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಾರೆ, ಲಿಂಗನ ಹಾಕಿ ಚಿಕ್ಕನ್ ಸೇಕಿ ಅಂತ. ಜಪಾನ್ ದೇಶದಲ್ಲಿ ಮುಸ್ಲಿಮ್ಸ್ ಅಷ್ಟೇ ಮೆಕ್ಕಾಕ್ ಹೋಗ್ತಾರಲ್ಲ, ಅದೊಂದು ಕಲ್ಲಿದೆ ಲಿಂಗದ ತರ, ಅದಕ್ಕೆ ಸಂಖ್ಯೆ ಅಸ್ವದ್ ಅಂತ ಕರೀತಾರೆ. ಇದು ಪರಮಾತ್ಮ ನಿರಾಕಾರ ಸಿಂಬಲ್. ನಾವು ಹಿಂದೂಗಳು ಪರಮಾತ್ಮ ಜ್ಯೋತಿಯನ್ನ ನೋಡಿ ನಾವು ಜ್ಯೋತಿರ್ಲಿಂಗ ಅಂತ ಕರಿತೀವಿ. ಅದಕ್ಕೆ ಲಿಂಗದ ದೇಹ ಇಲ್ಲ. ಶಿವ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ, ಇವನ್ನೇ ಶಿವ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾ ಇದ್ದು ಶಂಕರನ್ನ. ಇವ್ನು ಶಂಕರ ಬೇರೆ ಶಿವ ಬೇರೆ, ಯಾರು ಗೊತ್ತಿರ್ಲಿಲ್ಲ. ಶಂಕರ ಶಿವ ಎಲ್ಲ ಒಂದೇ ಅಲ್ವಾ? ಒಂದೇ ಅಂತ ಹೇಳೋಣ. ಇವನು ದೇಹ, ಇವನು ಕಲಿಯುಗ ವಿನಾಶ, ಶಿವನ ಮಗ, ಕಲಿಯುಗ ವಿನಾಶ ಮಾಡೋದು ಇವನು. ಯಾರು ಶಂಕರ. ಅದಕ್ಕೆ 3ನೇ ಗಂಟೆ ಎಲ್ಲ ಸುಟ್ಟೋಯ್ತು ಅಂತ ಹೇಳಿದ್ರು. ಇವರು ಶಿವ ಸ್ವರ್ಗ ಮಾಡೋದು, ರಚನೆ ಮಾಡೋದು, ಪರಮಾತ್ಮ ಜ್ಯೋತಿ. ಶಂಕರ ಯಾರು ಅಂದ್ರೆ ನೋಡಿ, ಪರಮಾತ್ಮ ಈಶ್ವರ ಈ ಭೂಮಿಗೆ ಬಂದು 3 ಜನ ಮಕ್ಕಳನ್ನ ರಚನೆ ಮಾಡ್ತಾನೆ, ಬ್ರಹ್ಮ ವಿಷ್ಣು ಶಂಕರ. ಈಶ್ವರ ಯಾರು, ಶಂಕರ ಯಾರು, ಶಿವ ಯಾರು? 3 ಒಂದೇ ತಾನೆ? ಈಶ್ವರ ಶಿವ ಅನ್ನೋದು ಒಬ್ಬನಿಗೆನೆ, ಈಶ್ವರ ಶಿವ ಅನ್ನೋದು ಒಬ್ಬರಿಗೆ ಒಂದೇ ಹೆಸರು. ಇವನಿಗೆ ಶಂಕರ ಅಂತ ಕರೆಯೋದು. ಈಗ ಲಕ್ಷ್ಮೀ ನಾರಾಯಣ ಅಂತ ಹೆಸರಿಟ್ಕೋತಾರೆ ಒಬ್ಬರನ್ನೇ, ಲಕ್ಷ್ಮಿ ಬೇರೆ ನಾರಾಯಣ ಬೇರೆ ತಾನೆ. ಹೌದು. ಅದೇ ತರ ಶಿವ ಶಂಕರ ಅಂದ್ರೆ ಶಂಕರ ಬೇರೆ ಶಿವ ಬೇರೆ. ಇವನು ಕಲಿಯುಗ ವಿನಾಶ ಮಾಡಿ, ಇವ್ರ ಹೆಸರು ದಾದಾ ಲೇಖರಾಜ್ ಅಂತ ಮೊದಲು. ಪರಮಾತ್ಮ ಅವ್ರ ದೇಹದಲ್ಲಿ ಪ್ರವೇಶ ಮಾಡಿ ಹೆಸರು ಚೇಂಜ್ ಮಾಡಿ ಬ್ರಹ್ಮ ಅಂತ ಇರ್ತಾರೆ. ಬ್ರಹ್ಮ ಸೃಷ್ಟಿ ಮಾಡ್ದ ಅಂತೀವಲ್ವಾ, ಈ ಬ್ರಹ್ಮನ ದೇಹದಲ್ಲಿ ಕುತ್ಕೊಂಡು ಸ್ವರ್ಗವನ್ನ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಶಂಕರನ ಮೂಲಕ ಕಲಿಯುಗ ವಿನಾಶ. ಶಂಕರ 3ನೇ ಕಣ್ಣು ತೆರೆದ, ಎಲ್ಲ ಸುಮಾರು ತೋರಿಸ್ತಾರೆ. ಆಕ್ಚುಲಿ 3ನೇ ಕಣ್ಣಿಂದ ಸುಡಲ್ಲ. ಹಾಗಾಗಿ ವಿಜ್ಞಾನಿಗಳಿಗೆ ಅಣುಬಾಂಬು, ಹೈಡ್ರೋಜನ್ ಬಾಂಬು, ಭೂಕಂಪ, ಸುನಾಮಿ, ಇದನ್ನ ಪ್ರಪಂಚ ಕ್ಲೀನ್ ಆಗೋದು. ಇದೆಲ್ಲ ಕ್ಲೀನ್ ಆದ್ಮೇಲೆ ಸ್ವರ್ಗ ಬರುತ್ತೆ. ಈ ತರ ಇದು ರಾಜ್ಯಭಾರ ಮಾಡಕ್ಕೆ ಒಳ್ಳೆ ರಾಜ ಬೇಕಲ್ಲ, ಮತ್ತೆ ವಿಷ್ಣು ಜನ್ಮ ಪಡಿತಾನೆ. ವಿಷ್ಣು ಈ 3 ಕೆಲಸ ಮಾಡ್ಸೋನು ಅವನು ಈಶ್ವರ. ಅದಕ್ಕೆ ತ್ರಿಮೂರ್ತಿ ಶಿವ ಅಂತ ಕರೆಯೋದು. ಅದಕ್ಕೆ ತ್ರಿಮೂರ್ತಿ ಶಿವ ಅಂತ ಹೆಸರು. ಪರಮಾತ್ಮ ಭೂಮಿಲಿ ಇರಲ್ಲ. ಭೂಮಿಲಿ ಭಗವಂತ ಇದ್ದಿದ್ರೆ ಇವತ್ತು ಕೊಲೆಗಳು, ಅತ್ಯಾಚಾರ ಯಾಕೆ ನಡೀತಾ ಇತ್ತು? ನಮ್ಮ ಸ್ಟೇಜ್ ನೋಡಿ, ಆಕಾಶಕ್ಕಿಂತ ಮೇಲೆ 3 ಲೋಕ ಇದೆ ಸೃಷ್ಟಿಲಿ. ಅದಕ್ಕೆ ಶಿವನಿಗೆ 3 ಲೋಕದ ಸ್ವಾಮಿ ದೇವ ಅಂತ ಮಾಡಿರ್ತಾರೆ. ಆಕಾಶಕ್ಕಿಂತ ಕೆಳಗಡೆ ನಾವಿರೋ ಮನುಷ್ಯರು ನೋಡಿ. ಭೂಮಿ ಸ್ಟೇಜ್ ಇದು. ಸೂರ್ಯ ಚಂದ್ರ ಲೈಟ್ ನಮಗೆ ನಾಟಕ ಮಾಡೋಕ್ಕೆ, ಇಷ್ಟೊಂದು ಜನಕ್ಕೆ. ಆತ್ಮಕ್ಕೆ ದೇಹ ಡ್ರೆಸ್, ಕೆಲವು ಪುರುಷನ ದೇಹ ಸಿಗಿದೆ, ಕೆಲವು ಸ್ತ್ರೀ ದೇಹ ಸಿಗಿದೆ. ಇಲ್ಲಿ ಪಾತ್ರ ಮಾಡ್ತಾರೆ. ಇದಕ್ಕೆ ಸಾಕಾರ ಲೋಕ ಅಂತ ಶಬ್ದದ ಪ್ರಪಂಚ ಇದು. ಆಕಾಶಕ್ಕಿಂತ ಮೇಲೆ ಪರಮಾತ್ಮ ಇರ್ತಾರೆ. ಇನ್ನೊಂದು ಲೋಕ ಇದೆ, ಸೂಕ್ಷ್ಮ ಲೋಕ. ಇದು ಬ್ರಹ್ಮ ವಿಷ್ಣು ಶಂಕರ ಇರ್ತಾರೆ. ಅದಕ್ಕಿಂತ ಮೇಲಿದೆಯಲ್ಲ, ಇದು ಶಿವನ ಮನೆ, ಮೂಲ ಲೋಕ ಅಂತ ಪರಂಧಾಮ ಅಂತೀವಿ. ಇದು ನಮ್ಮ ಮನೆ. ಆತ್ಮ ಮತ್ತು ಪರಮಾತ್ಮ ಇಬ್ರು ಒಟ್ಟಿಗೆ ಇರ್ತೀವಿ. ಅಲ್ಲಿಂದ ನಾಟಕ ಮಾಡಕ್ ಬಂದ್ರೆ ಅದಕ್ಕೆ ಪುರಂದಾಸ ಒಂದು ಹಾಡು ಹೇಳಿದೆ, ಇಲ್ಲಿ ಬಂದ ಸುಮ್ಮನೆ ಅಲ್ಲಿದೆ ನಮ್ಮ. ಇದು ಒರಿಜಿನಲ್ ನಮ್ಮನೆ. ಅಲ್ಲಿಂದ ಇಳಿದಿದ್ದೀವಿ ನಾಟಕ ಮಾಡೋ ಸ್ಟೇಜ್ಗೆ. ಅಲ್ಲಿಂದ ಬರುವಾಗ ಪರಮಾತ್ಮ 5000 ವರ್ಷದಿಂದ ನಮಗೆಲ್ಲ ಒಳ್ಳೆ ಗುಣ ತುಂಬಿ ಕಳಿಸಿರ್ತಾನೆ. ಮೊಬೈಲ್ ಚಾರ್ಜ್ ಮಾಡು, ಹಾಗೆ 2005 ವರ್ಷ ಕೆಟ್ಕೊಂಡೇ ಇಲ್ಲ, ಒಳ್ಳೇದು ಮಾಡ್ತಾ ಇರ್ತೀವಲ್ಲ, ಆಗ ಭೂಮಿ ನಮಗೆ ಒಳ್ಳೇದು. ಇದೆಲ್ಲ ಕೊಡ್ತೇವೆ, ಕಾಯಿಲೆ ಬಡತನ, ಇಡೀ ಭೂಮಿನೇ ಫಲವತ್ತ, ಯಾವಾಗಲೂ ಫಲ ಕೊಡುತ್ತೆ. ಹಂಗೆ ಅದಕ್ಕೆ ಸ್ವರ್ಗ ಅನ್ನೋದು. ಆಮೇಲೆ ಬರ್ತಾ ನಾವು ಕೆಟ್ಟದ್ದು ಮಾಡಿದಾಗ ಕಲಿಯುಗ ಆಗ್ಬೋದು. ಅದಕ್ಕೆ ಈಗ ಕ್ಲೋಸ್ ಮಾಡಿ ನಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ಬೇಕು. ಈಗ 800 ಕೋಟಿ ಹೋಗ್ಬೇಕಾದ್ರೆ ಎಲ್ಲರೂ ದೇಹ ಬಿಡಬೇಕು. 800 ಕೋಟಿ 33 ಕೋಟಿ ಸ್ವರ್ಗ ಬರ್ಬೇಕು. 800 ಕೋಟಿ ಇರೋ ಜನ ನಾವು, 33 ಕೋಟಿ ಬರ್ಬೇಕು. ಎಲ್ಲರೂ ಫಸ್ಟ್ ವಾಪಸ್ ನಾವು ಹೋಗ್ಬೇಕು ಮನೆಗೆ. ಅಲ್ಲಿ ಹೋದ್ಮೇಲೆ ಆಮೇಲೆ ಮತ್ತೆ ಸ್ವರ್ಗ ಮಾಡ್ತಾನೆ. ಮತ್ತೆ ಇಳಿಸೋದು ಯಾರನ್ನ? ಯಾರೀಗ ಧ್ಯಾನ ಮಾಡಿರ್ತೀವಿ, ಆತ್ಮ ಕ್ಲೀನ್ ಆಯ್ತು, ಅವ್ರಿಗೆ ಮಾತ್ರ ಫಸ್ಟ್ ಚಾನ್ಸ್. ಸತ್ತವನ್ನೆಲ್ಲ ಮನೇಲಿ ಕೂರಿಸ್ತಾನೆ. ಇದು ಹೀರೋ ಪಾರ್ಟ್. ಯಾರು ಈ ಜನ್ಮ ಪಡೆಯೋಕೆ ಆತ್ಮ ಕ್ಲೀನ್ ಆಗ್ಬೇಕಂದ್ರೆ ನೋಡಿ, ಅವ್ರ ಶಕ್ತಿ ಬೀಳ್ಬೇಕು. ಸೂರ್ಯ ಇದ್ದಂಗೆ ಅಲ್ಲಿ ವಿಮಾನ ಯಾವ್ದಾರು ಹೋಗ್ತಾಗುತ್ತಾ? ಕ್ಲೀನ್ ಮಾಡಿದ್ರೆ ನಿಮ್ಮ ಮನಸ್ಸು ಹೋಗುತ್ತೆ ಅಲ್ಲಿಗೆ. ಇವಾಗ ಭೂಮಿಲಿ ದೇವ್ರಿಲ್ಲ ಅನ್ನಂಗೆ ಚಿತ್ರ ಇಟ್ಕೊಂಡಿದ್ದೀವಿ. ಅಮೆರಿಕಾದಲ್ಲಿ ಇರ್ತಾರೆ, ಮನೇಲಿ ಫೋಟೋ ಇಟ್ಟಿರ್ತೀರ, ನೋಡಕ್ಕಷ್ಟೇ. ದಿನ ದುಡ್ಡು ಕೊಡ್ತಾರ? ಮಾತಾಡ್ತಾರ? ಇಲ್ಲ. ನೀವು ಅಮೆರಿಕಕ್ಕೆ ಫೋನ್ ಮಾಡ್ಬೇಕು. ಪರಮಾತ್ಮದ ಮೇಲೆ ನಾವಿರೋದು ಇಲ್ಲಿ ಚಿತ್ರ ಇಟ್ಕೊಂಡು ಅವನ ಹತ್ರಕ್ಕೆ ನಮ್ಮ ಮನಸ್ಸು ಹೋಗುತ್ತೆ, ಕಳಿಸ್ಬೇಕು. ಮನಸ್ಸಿನಿಂದ ಮಾತಾಡ್ಬೋದು. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿಲ್ಲ, ಹುಡುಕ್ತಾ ಇರೋದು ದೇವ್ರು ಹುಡುಕ್ತೆ. ಮಕ್ಳು ತಪ್ಪಿಸ್ಕೊಂಡು ಹುಡುಕಲ್ವ ನಾವು? ಸುಮ್ಮನೆ ಇರ್ತೀವ? ಅದು ಸಿಕ್ಕ ಮೇಲೆ ಹಂಗೆ ಈಗ ಪರಮಾತ್ಮನೇ ಬಂದಿದ್ದಾನೆ. ಈಗ ವಿಚಾರ ಕೇಳ್ಬೇಕು ನಾವು. ಇಷ್ಟು ದಿನ ಹುಡುಕಿದ್ ನಾವು ದೇವಸ್ಥಾನದಲ್ಲಿ, ಈಗ ಅವನೇ ಬಂದವನಲ್ಲ. ಈಗ ನಿಮ್ ತಾಯಿ ತಂದೆ ಅಮೆರಿಕ ಬಂದ್ರು ಸಹ ಫೋಟೋ ನೋಡ್ತಾ ಕೂತ್ಕೊಳ್ತೀರಾ, ಮಾತಾಡ್ಬೋದ ಅನ್ಸುತ್ತೆ. ಈಗ ಆದ್ರೆ ಅವ್ರು ಬಂದಿದ್ರು ಸಹ ಕಣ್ಣಲ್ಲಿ ನೋಡಕ್ಕಾಗಲ್ಲ ಮಗು. ಅದೇ ಪ್ರಾಬ್ಲಮ್. ಇವ್ರ ದೇಹದಲ್ಲಿ ಬಂದವಂತೆ ನೀವು ನೋಡಕ್ಕಾಗಲ್ಲ, ಮನಸ್ಸಿನಿಂದ ನೋಡ್ಬೇಕು ಅವ್ರನ್ನ. ಇಲ್ಲಿ ಕೂತ್ಕೊಂಡೆ ಅಮೆರಿಕ ನೋಡ್ತೀವಿ ಮೊಬೈಲಲ್ಲಿ. ಅದೇ ತರ ನಮ್ಮ ಆತ್ಮನ ಮೊಬೈಲು, ಮನಸ್ಸು ಅವನ್ನ ನೋಡುತ್ತೆ. ಮನ್ಸಲ್ಲಿ ನೋಡೋದ್ ಬಿಟ್ಟು ಇನ್ನೆಲ್ಲೂ ನೋಡಕ್ಕಾಗಲ್ಲ.
ಪರಮಾತ್ಮ. ದೇಹ ಇಲ್ವಲ್ಲ, ನಾವಷ್ಟೇ ಸತ್ವ. ಈಗ ಆತ್ಮ ಮಾತಾಡ್ತಾ ದೇಹ ಅಲ್ಲ, ಆತ್ಮ ನೋಡಕ್ಕಾಗತ್ತಾ? ಅದಕ್ಕೆ ಸತ್ತಾಗ ಮನೇಲಿ ದೀಪ ಹಚ್ಚಿರ್ತಾರೆ. ಶವ ಸುತ್ತ ಮೇಲೆ ಮತ್ತೆ ಬಂದು ದೀಪ ನೋಡ್ತಾರೆ ನೋಡಿ, ಆತ್ಮ ಅಲ್ಲೇ ಇರುತ್ತೆ, ಸಾಯಲ್ಲ. ಅದಕ್ಕೆ ದೀಪ ನೋಡಿ. ಸತ್ ಮೇಲೆ ನಾವು ನೋಡ್ಬೋದು ನಿಮ್ಮನ್ನ, ನೀವು ನಮ್ಮನ್ನು ನೋಡಕ್ಕೆ. ಬೇರೆ ಮೇಲೆ ಜನ್ಮ ಆದೇಟಿಗೆ ಮರ್ತೋಗ್ಬಿಡುತ್ತೆ ನೋಡಿ. 5,000 ವರ್ಷಕ್ಕೆ, ಇದು 5,000 ವರ್ಷ ಮುಗೀತೀಗ, ಕಲಿಗೆ ಎಂಡ್ ಆಗ್ತಾ ಇದೆ. ಈ ತರ ಮರ ಬೆಳೆದಾಗ ಪ್ರಪಂಚ ಬೆಳ್ಕೊಂಡ್ಬರುತ್ತೆ. ಒಂದೇ ಸರಿ ದೊಡ್ಡ ಮರ ಆಗಲ್ಲ. ಫಸ್ಟ್ ಸತ್ಯುಗದಲ್ಲಿ ರಾಧಾಕೃಷ್ಣ ರಾಜ್ಯಭಾರ ಮಾಡ್ತಾರೆ. ಸತ್ಯುಗದಲ್ಲಿ ಇವ್ರಿಗೆ ಬಾಲ್ಯದಲ್ಲಿ ರಾಧಾಕೃಷ್ಣ ಅಂತ, ಇವರೇ ಮದುವೆ ಆದ್ಮೇಲೆ ಲಕ್ಷ್ಮೀನಾರಾಯಣ ಅಂತ ಹೆಸರು, ಅವ್ರ ರಾಜ್ಯಭಾರ. ಆಮೇಲೆ ತ್ರೇತಾಯುಗ ಬರುತ್ತೆ. ಎರಡನೇ ತ್ರೇತಾಯುಗ ರಾಮ ಸೀತೆ ಬರ್ತಾರೆ, ಇವ್ರ ರಾಜ್ಯ. ಸತ್ಯುಗ ತ್ರೇತಾಯುಗ 2500 ವರ್ಷ ಭೂಮಿಗೆ ಸ್ವರ್ಗ ಅಂತ ಕರೀತಾ ಇರ್ತಾರೆ. ಅಂದ್ರೆ ಸಂಪೂರ್ಣ ಸುಖ, ಒಂಚೂರು ದುಃಖ ಇರಲ್ಲ. ಹಂಗ್ ಮಾಡಿರ್ತಾನೆ ದೇವರು. ಕಾಯಿಲೆ ಇಲ್ಲ, ಬರ್ತಾನಿಲ್ಲ, ರೋಗ ಇಲ್ಲ, ಜಗಳ ಇಲ್ಲ. ಅಲ್ಲಿ ನೋಡಿ, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಜಾತಿ ಇದೆ. ಮೊದ್ಲು ಬ್ರಾಹ್ಮಣರು, ಲಿಂಗಾಯತರು, ಮುಸ್ಲಿಮ್ಸ್ ಅಂತ ಏನಿರ್ಲಿಲ್ಲ. ನಾವು ಮಾಡ್ಕೊಂಡಿದ್ದದೆಲ್ಲ ದೇಹದ ಮೇಲೆ. ಇಲ್ಲಿ ನೋಡಿ, ಹುಲಿ ಮತ್ತು ಹಸು ಎಲ್ಲ ಒಂದೇ ಕಡೆ ನೀರು ಕುಡಿತಾ ಇರ್ತವೆ. ಇವತ್ತು ಯಾಕಾಗಲ್ಲ ಅಂದ್ರೆ ಮನುಷ್ಯ ಕೆಟ್ಟಾಗ ಪ್ರಾಣಿಗಳು ಕೆಡೋದಿಲ್ಲ, ನಮ್ಮಿಂದ ಆಗಿತ್ತು. ನೋಡಿ, ಆಮೇಲೆ ದ್ವಾಪರಯುಗ ಬರುತ್ತೆ. ಇವೆರಡು ಯುಗ ಮುಗಿದ ಮೇಲೆ ದ್ವಾಪರಯುಗದಲ್ಲಿ ಇವರು ಬರ್ತಾರೆ. ಯೇಸು ಕ್ರಿಸ್ತ, ಮಹಮ್ಮದ್ ಪೈಗಂಬರ್, ಬುದ್ಧ, ಇವ್ರು ಜನ್ಮ ಪಡಿತಾರೆ. ಇವ್ರು ಜನ್ಮ ಪಡೆದಾಗ ಈ ಒಂದು ಧರ್ಮ ಇರುತ್ತಲ್ಲ, ಇವರು 4 ಧರ್ಮ ಎಲ್ಲ ಕನ್ವರ್ಟ್ ಆಗ್ಬಿಡ್ತಾರೆ ಅವ್ರ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ. ಹಂಗಾಗಿದ್ದು ಇಲ್ಲಿ ದ್ವಾಪರಯುಗ ಮುಗಿಯೋರು ನಮ್ಗೆ ರೀಬರ್ತಲ್ಲಿ ಮರ್ತೋಗ್ತಾ ಇರುತ್ತೆ ನಾವೇನಾಗಿದ್ದು ಅನ್ನೋದು. ಈ ದ್ವಾಪರದಲ್ಲಿ ಬರೀ 4 ಧರ್ಮ ಇರುತ್ತೆ, ಇಷ್ಟೊಂದು ಜಾತಿ ಇರಲಿಲ್ಲ. ನೋಡಿ, ಕಲಿಯುಗ ಬರುತ್ತೆ. ಕಲಿಯುಗ ಬರುತ್ತೆ, ನಾವೆಲ್ಲ ದೇವ್ರ ಮಕ್ಕಳು ಅನ್ನೇ ಮರ್ತೋಗಿರುತ್ತೆ. ಆತ್ಮಾರದೇ ಮರ್ತು ಬಿಡ್ತಾರೆ. ದೇಹ ನೋಡ್ತಾರೆ, ಜಾತಿ ಮಾಡ್ತಾರೆ, ಭಾಷೆ ಮೇಲೆ ಜಾತಿ ಮಾಡ್ಕೊಂಡು ಎಲ್ಲ ಡಿವೈಡ್ ಆಗ್ತಾ ಹೋಗ್ತಾರೆ. ಒಂದೊಂದು ಧರ್ಮನೂ ಡಿವೈಡ್ ಆಗ್ತಾರೆ. ನೋಡಿ, ಕ್ರಿಶ್ಚಿಯನ್ ಧರ್ಮ ಡಿವೈಡ್ ಆಗುತ್ತೆ. ರೋಮನ್ ಕ್ಯಾಥೋಲಿಕ್, 2 ಜಾತಿ ಮಾಡ್ಕೊಂಡಿದ್ದಾರೆ. 2 ಚರ್ಚ್ ಇದೆ ಮೈಸೂರಲ್ಲಿ. ಅವ್ರ ಚರ್ಚ್ ಹೋಗಲ್ಲ, ಅವ್ರು ಇವ್ರ ಚರ್ಚ್, ಇಬ್ರು ಕ್ರಿಶ್ಚಿಯನ್ಸ್. ಮುಸ್ಲಿಂ ಧರ್ಮ ಡಿವೈಡ್ ಆಗುತ್ತೆ, ಶಿಯಾ ಸುನ್ನಿ ಅಂತ. ಅವ್ರದ್ದು ಅದೇ ಕೊಡು, ಒಬ್ರಿಗೂ ಆಗೋದೇ ಇಲ್ಲ. ಅವರು ಎಲ್ಲದಕ್ಕಿಂತ ಜಾಸ್ತಿ ಡಿವೈಡ್ ಆಗೋದು ಹಿಂದೂ ಧರ್ಮ. ನಮ್ದು 16,000 ಜಾತಿ ಆಗಿರೋದು. ಎಷ್ಟಿದೆ ಒಂದು ಜಾತಿ? ಬೇರೆಯವ್ರದೆಲ್ಲ ನಮ್ದು ಹಳೆ ಧರ್ಮ. ಇದು ಹಳೆ ಧರ್ಮ. ಮೊದಲೇ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ನಮ್ದು ಪರಮಾತ್ಮ ಸ್ಥಾಪನೆ ಮಾಡಿದ್ದು. ನಾವು ಬರ್ತಾ ಬರ್ತಾ ಕ್ಯಾರೆಕ್ಟರ್ ಹಿಂದೂ ಉಳ್ಕೋತೀವಿ, ಗುಣದಲ್ಲಿ. ಅದಕ್ಕೆ ಹಿಂದೂಗಳು ಅಂತ ಬಂದಿದ್ದು. ಈಗ ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳ ಇದು ಕಲಿಯುಗದಲ್ಲಿ ಅಂತ್ಯ, ಇದೀಗ ಅಶಾಂತಿ ಜಾಸ್ತಿ, ಪಾಪ ಮಾಡಿ ಇದನ್ನ ಕ್ಲೋಸ್ ಮಾಡ್ತೀವಿ. ನಾಟಕ ಮುಗೀತೀಗ 5,000 ವರ್ಷ. ಇದೆಲ್ಲ ಕ್ಲೋಸ್ ಮಾಡಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಎಲ್ಲ ನಾವು ದೇಹ ಬಿಡಬೇಕು. ಇಷ್ಟು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಸಾವು ಬರುತ್ತೆ. ದೇಹ ಬಿಡೋಕ್ಕೆ ಮನುಷ್ಯರಿಗೆ ಹೆಂಗೆ ಕಷ್ಟ. ಅದಕ್ಕೆ ಹೇಳಿದ್ರೆ ಕೆಲವು ಕಡೆ ಭೂಕಂಪ, ಸುನಾಮಿ ಆಗುತ್ತೆ, ಕೆಲವು ಕಡೆ ಅಣುಬಾಂಬ್ ಬೀಳ್ತವೆ. ನಮ್ಮ ದೇಶದ ಜಾತಿಗಳ ಮೇಲೆ ಎಲ್ಲರೂ ದೇಹ ಬಿಡ್ತೀವಿ. ದೇಹ ಬಿಟ್ಟಮೇಲೆ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗ್ತಾರೆ. ರಾಕೆಟ್ ಹೋದಂಗೆ ಹೋಗುತ್ತೆ ಆತ್ಮ ಮನೆಗೆ. ಆಮೇಲೆ ಮತ್ತೆ ಸ್ವರ್ಗ ಮಾಡ್ತಾನೆ. ಯಾರ್ಯಾರು ಧ್ಯಾನ ಮಾಡಿರ್ತೀವಿ, ಆತ್ಮ ಕ್ಲೀನ್ ಆಗುತ್ತೆ, ಫಸ್ಟ್ ಇಳಿಸ್ತಾನೆ. ಮತ್ತೆ ಸತ್ತವ್ರನ್ನೆಲ್ಲ ಮನೇಲಿ ಕೂರಿಸ್ತಾನೆ. ಎಲ್ಲ ಖಾಲಿ ಆಗ್ಬಿಡ್ಬೋದು. ಈಗ ಕಡಿಮೆ ಜನಕ್ಕೆ ಸ್ವರ್ಗ. ಈ ಜನ್ಮ ಪಡೆಯೋಕ್ಕೆ ನಾವು ಮೆಡಿಟೇಷನ್ ಮಾಡಬೇಕು. ಮತ್ತೆ ಕೃಷ್ಣ, ಮತ್ತೆ ರಾಧೆ ಅವ್ರ ಜೊತೆ ಬರಬೇಕು ಅಂತ ಮೆಡಿಟೇಷನ್. ನೋಡಿ, ಎಲ್ಲರೂ ಯಾಕೆ ಸ್ವರ್ಗ ಬರೋಕ್ಕಾಗಲ್ಲ ಅದು ಹೇಳ್ತಾನೆ. ನಾವೆಲ್ಲ ದೇವ್ರ ಮಕ್ಕಳಾದ್ರೂ ಹೋಗ್ತಾಗಲ್ಲ. ನೋಡಿ, ನಮ್ಮ ಆತ್ಮ ಇದೆಯಲ್ಲ, ಕ್ಯಾಸೆಟ್ ಇದ್ದಂಗೆ. ಒಂದು ಕ್ಯಾಸೆಟ್ ತೊಗೊಳ್ಳಿ, ಹಾಡಿನ ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡು ನೀವು ಬಂದು ನಿಮ್ಮ ಊರಲ್ಲಿ ಯಾರ ಮನೇಲಿ ಯಾವ ಟೇಪ್ ರಿಕಾರ್ಡ್ಗೆ ಅವರು ಹಾಕಿ, ಅದು ಯಾವ ಹಾಡು ಆಡುತ್ತೆ? ಕ್ಯಾಸೆಟಲ್ಲಿ ಇರೋದೇ ಹಾಡು. ಟೇಪ್ ರಿಕಾರ್ಡ್ ಚೇಂಜ್ ಮಾಡ್ಬೋದು, ಹಾಡು ಚೇಂಜ್ ಆಗಲ್ಲ. ಹೌದಾ? ನೋಡಿ, ಒಬ್ಬ ಅಧಿಕಾರಿ ಇರುತ್ತೆ, ಮತ್ತೆ ಚೆನ್ನಾಗಿ ಏನು ಕುಡಿತಾ ಇರಲ್ಲ. ಸ್ನೇಹಿತರ ಜೊತೆ ಒಂದಿನ ಕ್ಲಬ್ ಬಾರ್ಗೆ ಅಂತ ಹೋಗ್ತಾರೆ. ಬರಲ್ಲ, ಅವ್ರು ಹಿಂಸೆ ಮಾಡಿ ಕರ್ಕೊಂಡಿದ್ದೆ ಸ್ನೇಹಿತರು. ಕಲಿಯುಗದಲ್ಲಿ ಅಲ್ಲೂ ಅದನ್ನ ಸ್ವಲ್ಪ ಕುಡಿಯಕ್ಕೆ ಶುರು ಮಾಡಿ. ಕಲಿಯುಗದಲ್ಲಿ ಏನು ಗೊತ್ತಾ, ಈ ಒಳ್ಳೆ ಗುಣ ಅಂಟ್ಕೊಳ್ಳಲ್ಲ ಮನುಷ್ಯರಿಗೆ. ಕೆಟ್ಟದ್ದು ಅಂಟ್ಕೊಂಡ್ರೆ ಸಾಯೋವರೆಗೂ ಬಿಡಲ್ಲ. ಹೌದಾ? ಡಾಕ್ಟರ್ಗಳು ನೋಡಿ ಸಿಗರೇಟ್ಸ್ ಅಂತ ಬಿಡಿಸಿ ಅವ್ರನ್ನ, ಅವ್ರಿಗೆ ಗೊತ್ತಿಲ್ಲ ಕೆಟ್ಟದ್ದು ಅಂತ. ಆತ್ಮ ವೀಕ ಬಿಡಕ್ಕಾಗಲ್ಲ ಅವ್ರಿಗೆ. ಈ ದಿನ ಕುಡಿಬೇಕು ಅನ್ಸುತ್ತೆ, ನೀವು ಬರೋ ಸಂಬಳ ಸಾಕಾಗಲ್ಲ. ಲಂಚ ತೊಗೊಳಕ್ ಹೋಗ್ತಾನೆ, ಸಿಗಾಕ್ತಾರೆ. ಕೋರ್ಟು ಕೇಸ್ ಆಯಿತು, ಇದ್ರ ಕೆಲಸ ಹೋಯ್ತು, ಮನೇಲಿ ಮಲಿಕತ್ತಾರೆ, ನಿದ್ದೆ ಬರಲ್ಲ. ನಮ್ಮ ಜೀವನ ಹಿಂಗೆ ಮಾಡ್ಕೊಂಡು ಹೋಗಲ್ಲಪ್ಪ. ಇಟ್ಲ ಕೆಟ್ಟದ್ದು ಬಿಡಕ್ಕೂ ಆಯ್ತಲ್ಲ, ಕುಡಿಯೋದ. ಸಾಯ್ಬೇಕಾದ್ರೂ ಕುಡಿತಾ ಸತ್ತೋಗ್ಬಿಡ್ತಾರೆ ಕೆಲವರು. ನೋಡಿ, ಸತ್ತ ಮೇಲೆ ಆತ್ಮ ಈ ದೇಹ ಬಿಡುತ್ತೆ, ಮತ್ತೆ ಬೇರೆ ಮಲ್ಲ ನೋಡಿ ಇನ್ನೊಂದು ಮಗು ಆಗ್ಬಿಡುತ್ತೆ, ಪುನರ್ಜನ್ಮ. ಮುಂದಿನ ಜನ್ಮದಲ್ಲಿ ಮಗುವಾಗಿದ್ದರೆ ಸುಮ್ಮನೆ ಇರ್ತೀರ, ಕೈ ಕಾಲು ದೊಡ್ಡದಿರಲ್ವ ನಿಮಗೆ ಚಿಕ್ಕ ಮಕ್ಕಳಲ್ಲಿ. ಆಮೇಲೆ ಸ್ವಲ್ಪ ನೀವು ದೊಡ್ಡವ್ರು ಆಗ್ತೀರ ಮುಂದಿನ ಜನ್ಮದಲ್ಲಿ. ದೊಡ್ಡವರು ಅದನ್ನು ಮುಂದಿನ ಜನ್ಮದಲ್ಲಿ ತಂದೆ ತಾಯಿ ಶಾಲೆಗೆ ಕಳಿಸ್ತಾರೆ ನಿಮ್ಮನ್ನ. 3-4ನೇ ಕ್ಲಾಸ್ ಬಿಡಿ ಚಿಕ್ಕದಾಗಿರುತ್ತೆ. ಇನ್ನು 8-9 ದೇಹ ದೊಡ್ಡದಾಗ್ಬಿಟ್ಟಿರುತ್ತೆ. ಆ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಬೇರೆ ಕೆಟ್ಟ ಮಕ್ಳು ಇರ್ತಾವಲ್ಲಿ, ಕುಡಿಯೋದು, ಅವ್ರು ಕೆಟ್ಟ ಅಭ್ಯಾಸ ಮಾಡೋದನ್ನ ನೀವು ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ರೆ ಸಹ ಕಣ್ಣಿಂದ ನಿಮ್ಗೆ ಹಿಂದಿನ ಜನ್ಮ ಕೆಟ್ಟ ಮತ್ತೆ ನಿಮ್ಗೆ ಓಪನ್ ಆಗುತ್ತೆ. ಒಳಗಡೆ ಇರುತ್ತೆ ರೆಕಾರ್ಡು. ಮತ್ತೆ ಅಂಥ ಮಕ್ಕಳು ಸಹವಾಸನೆ ಮಾಡ್ತಾರೆ, ಕೆಟ್ಟ ಮಕ್ಕಳನ್ನ. ಒಳ್ಳೆಯವ್ರು ಸಹವಾಸ ಮಾಡೋಕ್ಕೆ ಬದುಕಿದ್ದಾಗ ಒಳ್ಳೆಯವರಾದ್ರೂ ಮಾತ್ರ, ಸತ್ತ ಮೇಲೆ ಯಾರು ಒಳ್ಳೆಯವ್ರಾಗಕ್ಕಾಗಲ್ಲ. ಈಗ ಆಲೂಗೆಡ್ಡೆ ತೊಗೊಂಬನ್ನಿ, ಒಂದು ಕೊಡ್ತಿರೋದಿಡಿ, ಎಲ್ಲ ಆಲೂಗೆಡ್ಡೆ ಕೆಟ್ಟೋಗ್ತದೆ. ಹೌದಾ? ಹಾಗೆ ನಾವು ಒಂದು ಆತ್ಮ ಕ್ಲೀನ್ ಆಗಲ್ಲ ಜನ್ಮ ಪಡೋ ಸ್ವರ್ಗದಲ್ಲಿ, ಅಲ್ಲಿರೋರಿಗೆಲ್ಲ ನಮ್ಗೆ ಕೆಟ್ಕೊಂಡ ಬರುತ್ತೆ. ಅದಕ್ಕೆ ನಾಟಲ್ಲ. ಈಗ ಎಷ್ಟೇ ಪಾಪ ಮಾಡಿರಿ ಪರಮಾತ್ಮ ಕ್ಲೀನ್ ಮಾಡ್ತಾನೆ. ನಾವು ಮಾಡಿಸ್ಕೊ. ತಾಯಿ ನೋಡಿ, ಎಷ್ಟೇ ಮಕ್ಕಳು ಕೊಳೆ ಮಾಡ್ಕೊಬರ್ಲಿ, ತಾಯಿ ವಾಶ್ ಮಾಡಲ್ವಾ? ಆ ಥರ ಪರಮಾತ್ಮ ನಾವು ಮಾಡ್ಕೋಬೇಕು. ಕರೆಂಟ್ ಇದೆ ಅಂತ ಮೊಬೈಲ್ ಚಾರ್ಜ್ ಆಗಲ್ಲ, ಕರೆಂಟ್ ಜೋಡಿಸ್ತೀವಲ್ವಾ? ದೇವ್ರಿದೆ ಅಂತ ಮನೆ ಬಂದು ಕ್ಲೀನ್ ಮಾಡಲ್ಲ. ನೀವು ಕುಳ್ಕೊಂಡು ಧ್ಯಾನ ಮಾಡಿದ್ರೆ ಕ್ಲೀನ್ ಮಾಡಿ. ಅದು ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀವಿ ನಾವು. ನೋಡಿ, ಇದು ಅದಕ್ಕೆ ಯುವಕರು ಹೇಳ್ತೀವಿ,
ನೋಡ್ರಪ್ಪ, ಭಗವಂತ ಬಂದಿದ್ದಾನೆ, ಕಲಿಯುಗ ಅಂತ್ಯ ಆಗುತ್ತೆ, ನಿಮ್ಗಿನ್ನು ಯುವಾವಸ್ಥೆ, ಆರೋಗ್ಯ ಚೆನ್ನಾಗಿದ್ದಿಲ್ಲ, ಧ್ಯಾನ ಮಾಡಿ ಅಂತ. ಯುವಕರು ಏನು ಹೇಳ್ತಾರೆ ಗೊತ್ತಾ? ಏನ್ರಿ ಪ್ರಪಂಚದಲ್ಲಿ ಎಷ್ಟೊಂದು ಸುಖ ಇದೆ, ಎಷ್ಟು ಚೆನ್ನಾಗಿದೆ ಪ್ರಪಂಚ, ಇದೆಲ್ಲ ಅನುಭವಿಸಿ ವಯಸ್ಸಾದ್ಮೇಲೆ ಗೊತ್ತಿಬಿಟ್ಟು ಧ್ಯಾನ ಮಾಡೋಕ್ಕೆ ಅಂತ. ಪರಮಾತ್ಮ ಹೇಳ್ತಾರೆ, ನೀವು ವಯಸ್ಸಾಗೋದು ಗ್ಯಾರಂಟಿ ಏನು ನಿಮಗೆ? ಇವತ್ತು ಹಾರ್ಟ್ ಅಟ್ಯಾಕ್ ಆಯಿತು, ಆಕ್ಸಿಡೆಂಟ್ ಮಧ್ಯೆ ಸತ್ತೋದ್ರೆ ಬದುಕಿದ್ದ ಧ್ಯಾನ ಮಾಡಲಿ, ಆತ್ಮ ಕ್ಲೀನ್ ಆಗದೆ ಇದ್ರೆ ಸತ್ತ ಮೇಲೂ ನಿಮ್ಗೆ ಇಲ್ಲಿ ಒಳ್ಳೆ ಜನ್ಮ ಸಿಗಲ್ಲ ಕಲಿಯುಗದಲ್ಲೂ. ಅದಕ್ಕೆ ಕುಂಟರು ಕುರುಡ್ರು ಬಡವರು ಆಗ್ತೀರಾ. ಅದೇ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಧ್ಯಾನ ಮಾಡಿ, ಸಾವು ಯಾವಾಗಲಾರು ಬರಲಿ, ಸತ್ತ ಮೇಲಾರು ಒಳ್ಳೆ ಜನ್ಮ ಸಿಗುತ್ತೆ. ನೋಡಿ, ದಾರ ಹರಿಬೋದವ್ರದ್ದು ಹಗ್ಗ ಹರಿಯಕ್ಕಾಗುತ್ತೆ. ಸ್ವಲ್ಪ ದುರ್ಗುಣ ಇದ್ದಾಗ ಯುವಕರಲ್ಲಿ ಬೇಗ ಚೇಂಜ್ ಆಗುತ್ತೆ. ನೀವು ವಯಸ್ಸಾದ್ಮೇಲೆ ಬರ್ತೀವಿ ಅಂದ್ರೆ ಎಲ್ಲ ಪಾಪ ಮಾಡಿರ್ತೀವಿ ನೋಡಿ, ಇದು ಹಗ್ಗ ಥರ ಆಗಿದೆ. ಹಗ್ಗ ಹರಿಯಕ್ಕಾಗುತ್ತಾ? ವಯಸ್ಸಾದಾಗ ನಿಮಗೆ ಕಣ್ಣು ಕಾಣಿಸುತ್ತೆ. ಆರೋಗ್ಯ ಚೆನ್ನಾಗಿದೆ, ಭಗವಂತ ಧ್ಯಾನ ಮಾಡಿ ಪಾಪ ನಾಶ ಮಾಡ್ಕೊಂಡು. ಅವ್ನ ಮನೆ ಬೆಂಕಿ ಬಿತ್ತು, ಸ್ವಲ್ಪ ಇದ್ದಾಗ ನೀವು ನೋಡ್ಕೊಂಡು ಹೋಗುತ್ತಲ್ವಾ? ನೀವು ಉದಾಸೀನ ಮಾಡಿ ಆಮೇಲೆ ಹಾಕೋಣ ಅಂತ ಕೂತ್ಕೊಂಡ್ರೆ ಇಡೀ ಮನೆಯೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಪರಮಾತ್ಮ. ನೋಡಿ, ಮನುಷ್ಯರು ನಮ್ಮ ಜೀವನ ಹೆಂಗೆ ಕಳೀತಾ ಇದ್ದೀವಿ, ಪರಮಾತ್ಮ ಎಷ್ಟು ಸಮಯ ನೆನಪು ಮಾಡ್ತೀವಿ ಅಂತ ಹೇಳ್ತಾನೆ. ಮಕ್ಕಳಾದಾಗ ನೀವೇನು ಮಾಡಿದ್ದೀರಾ? ಬರೀ ಆಟ ಆಡ್ಕೊಂಡು ಕಾಲ ಕಳೆದ್ರಿ, ನಾನು ನೆನಪು ಮಾಡಲಿಲ್ಲ ಅಂತ ಹೇಳ್ತಾರೆ. ಯುವಕರಾದಾಗ ಏನು ಮಾಡಿದ್ರಿ? ಬರೀ ಫ್ಯಾಷನ್ನು, ಸಿನಿಮಾ, ಟಿ ವಿ ನೋಡ್ಕೊಂಡು ಕಾಲ ಕಳೆದ್ರಿ. ಅದು ಟೈಮ್ ಹೋಯ್ತು. ಸರಿ, ಮದುವೆ ಆದ್ಮೇಲೆ ನೆನಪು ಮಾಡ್ತಾರೆ ಭಗವಂತನ. ಮದುವೆ ಆದಕ್ಕೆ ಪತ್ನಿ ಬರ್ತಾರೆ, ಪತ್ನಿ ಮನಸ್ಸು ಪತ್ನಿ ಕಡೆ ಹೋಯ್ತು, ದೇವ್ರ ಕಡೆ ಬರಲಿಲ್ಲ. ಮಕ್ಕಳಾದ್ಮೇಲೆ ಮಕ್ಕಳ ಕಡೆ ಹೋಗುತ್ತೆ ಮನಸ್ಸೆಲ್ಲ, ಓದಿಸೋದು. ಅಷ್ಟೊತ್ತಿಗೆ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಯಾರು ನೋಡ್ಕೊಳ್ಳಲ್ಲ ಸರಿಯಾಗಿ ಮಕ್ಕಳು. ಆಗ ನಿಮ್ಮ ಚಿಂತೆ, ಬರೀ ಈ ಚಿಂತೆ ಮಾಡ್ತಾ ಇದ್ದೀರ ಹೊರತು ದೇವ್ರ ಭಗವಂತನ ಚಿಂತೆನೇ ಇಲ್ಲ ನಿಮ್ಮ ಜೀವನದಲ್ಲಿ. ಅದಕ್ಕೆ ಪರಮಾತ್ಮ ಭೂಮಿ ಹಿಂಗಾಗಿದ್ದು ಅಂತಾನೆ. ಭಯನೇ ಇಲ್ದಂಗೆ ಆಗ್ಬಿಡ್ತಲ್ಲ ಮನುಷ್ಯರಿಗೆ. ನೋಡಿ, ಪರಮಾತ್ಮದಲ್ಲಿ ಜ್ಯೋತಿ ಕರೆಯೋದು. ಇದರ ನಕ್ಷತ್ರ ಇದೆ, ಅವ್ನು ಬೆಳಕಿಗೆ ಮುಳುಗುತ್ತೆ, ಅದಕ್ಕೆ ಜ್ಯೋತಿರ್ಬಿಂದು ಅಂತ ಕರೆಯೋದು. ಪರಮಾತ್ಮ ಭೂಮಿಗೆ ಬಂದು ಸ್ವರ್ಗ ಮಾಡೋದಕ್ಕೆ ನೋಡಿ, ಹೆಣ್ಮಕ್ಳು ತೊಗೊಂಡು ಕೆಲಸ ಮಾಡ್ತಾ ಇದ್ದಾನೆ, ಗಂಡು ಮಕ್ಳು ತೊಗೊಂಡಿಲ್ಲ ಇದಕ್ಕೆ ಜಾಸ್ತಿ. ಅದಕ್ಕೆ ಬ್ರಹ್ಮ ಕುಮಾರ್ ಇದೆಲ್ಲ ನಡೆಸೋದು ಹೆಣ್ಮಕ್ಳೇ. ನೀವು ಕೇಳಿಲ್ಲ ಹೆಸರಲ್ವ ಇದು? ಕೇಳಿಲ್ಲ. ಹೌದಾ? ಮೈಸೂರು 30 ಕಡೆ ಇದೆ. ಯಾಕೆಂದ್ರೆ ಪುರುಷರಿಗಿಂತ ಹೆಚ್ಚಾಗಿ ಪರಮಾತ್ಮ ಹೇಳ್ತಾರೆ, ಮಕ್ಕಳು ಹೆಣ್ಮಕ್ಳಲ್ಲಿ ಒಳ್ಳೆಯ ಗುಣ ಇರುತ್ತೆ. ದ್ವಾಪರದಿಂದ ಹೆಣ್ಮಕ್ಳಿಗೆ ಬಹಳ ದುಃಖ ಪಡೋದು, ಅತ್ಯಾಚಾರ ನೋಡ್ತೀವಲ್ಲ. ಅದಕ್ಕೆ ಪರಮಾತ್ಮ ಅವ್ರನ್ನ ಮುಂದಿಟ್ಕೊಂಡು ಅವರಿಗೆ ಶಕ್ತಿ ತುಂಬಿ ಅವ್ರ ಮೂಲಕ ಸ್ವರ್ಗ ಮಾಡೋದು. ರಾಮಕೃಷ್ಣ ಪರಮಹಂಸ ಅಂತ ಇದ್ರು, ಕೇಳಿರ್ಬೇಕು ನೀವು. ಅವ್ರಿಗೆ ಪತ್ನಿ ಇರ್ತಾರೆ ಶಾರದಾದೇವಿ. ಅವ್ರಿಗೆ ಬಾಲ್ಯ ವಿವಾಹ ಆಗಿರುತ್ತೆ, ತೊಟ್ಲಲ್ಲೇ ಮ್ಯಾರೇಜ್, ಜನ್ಮ ಪಡಿತಿದ್ದಂಗೆ. ಅವ್ರಿಗೆ ಗೊತ್ತಿಲ್ಲ ರಾಮಕೃಷ್ಣ ಪರಮಹಂಸ ನಾನು ಸನ್ಯಾಸಿ ಆಗ್ಬೇಕು ಅಂತ, ದೊಡ್ಡವರಾಗ್ತಾ ಅಂತ ಕಾವಿ ಬಟ್ಟೆ ಹಾಕೊಂಡು ತಿರುಗ್ತಾ ಇರ್ತಾರೆ. ಆಮೇಲೆ ಜನ ಹೇಳ್ತಾರೆ, ನೀನೇಗೆ ಸನ್ಯಾಸಿ ಆಗ್ತೇನೆ, ನಿನ್ ಪತ್ನಿ ಇದಾರಲ್ಲ ಅಂತ. ಆಗ ಅವ್ರಿಗೆ ಬಂದು ಪತ್ನಿನ ಕೇಳ್ತಾರೆ ಶಾರದಾದೇವಿನ, ನನಗೆ ಮದುವೆ ಆಗೋದಷ್ಟೇ ಇಲ್ಲ, ನಾನು ಸನ್ಯಾಸಿ ಆಗಿದ್ದು ದೇವ್ರ ತಪಸ್ ಮಾಡಬೇಕು, ಜನಗಳಿಗೆಲ್ಲ ಒಳ್ಳೊಳ್ಳೆ ಉಪದೇಶ ಕೊಡಬೇಕು, ನಾನು ಎಲ್ಲ ಕಡೆ ಹೋಗ್ಬೇಕು, ಅದಕ್ಕೆ ದಯವಿಟ್ಟು ನೀನು ನಿನ್ನ ಜೀವನ ತ್ಯಾಗ ಮಾಡಿ ನಾನು ಬಿಟ್ಬಿಡು ಅಂತ. ಅವ್ರು ಅವತ್ತಿನಿಂದಲೇ ದೂರ ಆಗ್ತಾರೆ. ಇವ್ರ ಜೀವನ ತ್ಯಾಗ ಮಾಡಿದಕ್ಕೆ ಅವ್ರು ದೊಡ್ಡ ಫೇಮಸ್ ಗುರು ಆಗಿದ್ದು. ಹಾಸ್ಪಿಟ್ಲಲ್ಲಿ ನೋಡಿ, ಬಳಗಾಲದ ಹೆಣ್ಮಕ್ಳೇ ನರ್ಸ್ ಆಗಿದ್ದಾರೆ ಎಲ್ಲ ಹಾಸ್ಪಿಟ್ಲ್. ಹೌದಲ್ವಾ? ಯಾಕೆ ಡಾಕ್ಟರ್ ಬರ್ತಾರೆ ನೋಡಿ, ಬೆಳಿಗ್ಗೆ 10 ನಿಮಿಷ ಎಲ್ಲ ಟ್ರೀಟ್ಮೆಂಟ್ ಬರ್ದಿಟ್ಟು ಹೋಗ್ತಾರೆ ನಮ್ಗಷ್ಟೇ. ಇಡೀ ದಿನ ನೋಡ್ಕೊಳ್ಳೋರು ರಾತ್ರಿ ಆದ್ರು ನರ್ಸ್. ಅದು ಹೆಣ್ಮಕ್ಳಿಗೆ ಜನ್ಮ ಪಡಿ ತಾಯಿ ಗುಣ ಇರುತ್ತೆ, ಅದು ಪುರುಷರಿಗಿರಲ್ಲ. ಶಿವಾಜಿ ಕೇಳಿದಿಲ್ಲ ಹೆಸರು? ಹೆಸರು ಗೊತ್ತಾ? ಮತ್ತು ಸಣ್ಣ ಸಾಧಾರಣ ವ್ಯಕ್ತಿ, ತಾಯಿ ಜೀಜಾಬಾಯಿ ಅಂತ ಇರ್ತಾರೆ. ತಾಯಿ ನನ್ನ ಮಗನ ಒಳ್ಳೇದು ಮಾಡ್ಬೇಕು ಅಂತ ಡೈಲಿ ಅವರು ರಾಮಾಯಣ, ಮಹಾಭಾರತ, ಒಳ್ಳೊಳ್ಳೆ ಮಹಾತ್ಮ ಡೈಲಿ ಓದಿಸ್ತಾ ಇರ್ತಾರೆ. ಅದ್ರ ಓದಿ ಅನ್ಸುತ್ತೆ ಅವ್ರಿಗೆ, ನಾನು ಮಹಾನ್ ವ್ಯಕ್ತಿ ಆಗ್ಬೇಕು ಅಂತ. ಅದರಿಂದ ಒಂದು ದೊಡ್ಡ ಶಿವಾಜಿ ಆಗಿದ್ದು. ಇದೆಲ್ಲ ಮಾಡಿ ತಾಯಿ. ಅದಕ್ಕೆ ನೋಡಿ, ನಮ್ಮ ದೇಶದಲ್ಲಿ ಭಾರತ ಮಾತಾ ಕಿ ಜೈ ಅಂತಾರೆ. ಭಾರತ ಪುರುಷ ಜಯವಾಗಿ ಹೋಗಲ್ಲ, ಒಂದೇ ಮಾತರ ಮಾತ್ರ, ಒಂದೇ ತಂದೆ ಮಾತೆಯರಲ್ಲಿರುವಂತ ಒಳ್ಳೆಯ ಗುಣ ನೋಡಿ. ಅದಕ್ಕೆ ಮಹಿಳೆಯರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆದರೆ ಭೂಮಿ ಸ್ವರ್ಗ ಆಗುತ್ತೆ ಅಂತ ಪರಮಾತ್ಮ ಅವ್ರನ್ನ ಮುಂದಿಟ್ಕೊಂಡು ಅವ್ರ ಮೂಲಕ ಕೆಲಸ ಮಾಡ್ತಾರೆ. ನೋಡಿ, ಚಾಮುಂಡೇಶ್ವರಿ ಇದ್ರು, ಒಬ್ಬರು ರಾಕ್ಷಸ ಇದ್ದ, ಈ ಭೂಮಿಲಿ ಕೊಂದುಬಿಟ್ಟ ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ದೇವತೆಗಳು ಯಾವತ್ತೂ ಹಿಂಸೆ ಮಾಡಲ್ಲ, ಇದು ಮರಣರಾಗ್ಬಿಡುತ್ತೆ. ನಾವು ಕಳ್ಳರನ್ನು ಕೊಲ್ಲಂಗಿಲ್ಲ, ಏನೇ ಕಳ್ತನ ಮಾಡೋದಾ? ದೇವತೆಗಳೇನು ಕೊಲ್ತಾರೆ? ಇದ್ರ ಅರ್ಥನೇ ಬೇರೆ. ಪರಮಾತ್ಮ ಹೇಳ್ತಾರೆ, ಸರಿಯಪ್ಪ, ಒಂದ್ ವೇಳೆ ರಾಕ್ಷಸರು ಇದ್ರು ಭೂಮಿಲಿ ಅಂದ್ರೆ ಅವ್ರ ಮಕ್ಳು ಇರ್ಬೇಕಾಗಿತ್ತಲ್ಲ. ಇವತ್ತು ನಮ್ಗೆ ಎಲ್ಲರೂ ಸಿಕ್ಕಿದಾರ ರಾಕ್ಷಸರ ಮಕ್ಕಳು? ಕತೆ ಓದ್ತಾ ಇದೆ ಅಷ್ಟೇ. ಪರಮಾತ್ಮ ಹೇಳ್ತಾರೆ, ಈ ತರ ರಾಕ್ಷಸರು ಯಾರು ಭೂಮಿಲಿ ಇರಲ್ಲ, ನೀವು ಮನುಷ್ಯರಿಗೆ ರಾಕ್ಷಸರಾಗಿದ್ದೀರಾ. ನಾವು ತಾನೇ ಕೊಲೆ ಮಾಡೋದು ಅತ್ತೆ. ನಮ್ಮ ಆತ್ಮದೊಳಗಡೆ ನೀವು ಜನ್ಮ ಏನ್ ಮಾಡಿದ್ರೆ ಎಲ್ಲ ಕೆಟ್ಟ ಗುಣ, ಸಿಟ್ಟು ಮಾಡಿರೋದು, ಕ್ರೋಧ ಮಾಡೋದು, ಕೊಲೆ ಮಾಡೋದು ಎಲ್ಲ ಇರ್ತಾರೆ ಕಾರಣ. ಅದೇನಾದ್ರೆ ಓಪನ್ ಆದರೆ ನಮಗೆ ಕಂಟ್ರೋಲ್ ಮಾಡೋ ಶಕ್ತಿ. ನೋಡಿ, ಸುಮ್ಮನೆ ಇದೀವಲ್ವಾ, ನೀವು ಮನೆಗೆ ಹೋಗಿ ನಿಮ್ಮ ಮನೇಲಿ ತಾಯಿ ತಂದೆ ಬೈಯಕ್ಕೆ ಶುರು ಮಾಡಲಿ, ನಿಮಗೆ ಇದಕ್ಕೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಕೆಲವರು ಕೊಲೆನೇ ಮಾಡಾಕ್ತಾರೆ ತಾಯಿ ತಂದೆ ಸಿಟ್ಟಿನಲ್ಲಿ. ಆಮೇಲೆ ಕೋರ್ಟಲ್ಲಿ ಇಡ್ತಾರೆ ಸಿಟ್ಟಲ್ಲಿ ತಪ್ಪ ಅಂದ್ರೆ ಇಲ್ಲಿರುತ್ತೆ ಒಳಗಡೆ. ಇದು ರಾಕ್ಷಸಿ ಗುಣ. ಈ ಕೆಟ್ಟ ಗುಣ ದೂರ ಆಗ್ಬೇಕಾದ್ರೆ ಅವ್ರ ಶಕ್ತಿ ಬೇಕು ನಮ್ಗೆ ಬಿಡುಗಡೆ. ಯಾರು ಶಿವಕರು ಧ್ಯಾನ ಮಾಡಿ ಅವ್ರ ಶಕ್ತಿ ಪಡ್ಕೊಂಡು ತಮ್ಮಲ್ಲಿರೋ ಕೆಟ್ಟ ಗುಣ ನಾಶ ಮಾಡ್ಕೊಳ್ತಾರೆ, ಅವರೇ ನೆಕ್ಸ್ಟ್ ದೇವತೆಗಳು. ಮನುಷ್ಯನೇ ದೇವತೆ ಮಾಡಕ್ ಪರಮಾತ್ಮ ಇನ್ಯಾರೋ ತರಲ್ಲ. ಪರಮಾತ್ಮ ಒಬ್ಬನೇ ನೋಡಿ, ಲೈಟ್ ಜ್ಯೋತಿ ಕರೆಯೋದು. ಅದಕ್ಕೆ ಎಲ್ಲಾ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಫಸ್ಟ್, ಆಮೇಲೆ ಪೂಜೆ ಮಾಡ್ತಾರೆ. ಇದು ಮೆಡಿಟೇಷನ್ ಇದೆ. ಮೆಡಿಟೇಷನ್ ಅಂದ್ರೆ ಕಣ್ಣು ತೆರ್ಕೊಂಡು ಮಾಡೋದು, ಕಣ್ಣು ಮುಚ್ಕೊಂಡಲ್ಲ, ಕಣ್ಣು ತೆರ್ಕೊಂಡು ಎಲ್ಲಿ ಕುಳಿತುಕೊಂಡು ಬೇಕಾದ್ರೂ ಇದೇ ತರ ಕುತ್ಕೋಬೇಕು ಅಂತೇನಿಲ್ಲ. ಇದು ಅಭ್ಯಾಸಕ್ಕೆ ತೋರಿಸಿರೋದು. ಕಣ್ಣು ಮುಚ್ಚಂತೆ ನೀವು ಇಲ್ಲಿ ನಿಂತಿದ್ದೀರಾ, ನೀವು 3 ನೆನಪು ಮಾಡಿದ್ರೆ ಕಾಣಲ್ವಾ? ಕಣ್ಣು ಮುಚ್ಕೋತೀರಾ?
ಕಾಣುತ್ತೆ ನಿಮ್ಮ ಮನೆಯಲ್ಲ ಮನಸ್ಸಿಗೆ ಕಾಣಲ್ವಾ? ಎಲ್ಲೆಲ್ಲಿದೆ ಮನೆ ಕಾಣುತ್ತೆ. ಅದೇ ತರ ಇದು ಕಣ್ಣು ತೆರ್ಕೊಂಡು ನಮ್ಮ ಮನೆ ಪರಂಧಾಮ ಅದೆಲ್ಲ ಹೇಳ್ಕೊಡ್ತಾರೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸ್ವಲ್ಪ ನಮ್ಗೆ 5,000 ವರ್ಷ ಆಯ್ತಲ್ಲ ಬಿಟ್ಟು ಎಲ್ಲ ಮರ್ತೋಗಿರುತ್ತೆ. ಅದೆಲ್ಲ ಅಭ್ಯಾಸ ಮಾಡ್ಬೇಕು ಸ್ವಲ್ಪ. ನಮ್ಮ ಮನಸ್ಸನ್ನು ಆತ್ಮದಲ್ಲಿ ಮನಸ್ಸು ಅಂತ ಇದೆ, ಅದು ಅವನ ಹತ್ರಕ್ಕೆ ಹೋಗುತ್ತೆ. ಅದನ್ನ ಕಳಿಸ್ಬೇಕು. ಅದು ಹೆಂಗೆ ಕಳಿಸ್ಬೇಕು ಹೇಳ್ಕೊಡ್ತಾರೆ. ಮನಸ್ಸು ಯಾರ ಕಡೆ ಹೋಗುತ್ತಪ್ಪ ಅಂದರೆ, ಯಾರು ಪರಿಚಯ ಇರ್ತಾರಲ್ಲ ಅವ್ರ ಕಡೆ ಜಾಸ್ತಿ ಮನಸ್ಸು ಹೋಗೋದು. ಹೌದಾ? ನೋಡಿ, ರಸ್ತೆಯಲ್ಲಿ ಎಷ್ಟೊಂದು ಜನ ಅವ್ರ ಹತ್ರಕ್ಕೆ ಹೋಗಲ್ಲ. ನಿಮ್ಮ ಪರಿಚಯದವ್ರು ನಿಂತಿದ್ರೆ ತಾಯಿ ತಂದೆ ಹೋಗಿತ್ತು. ಹಂಗೆ ಪರಮಾತ್ಮ ಧ್ಯಾನ ಮಾಡ್ಬಿಟ್ಟು ಪಡೆದು ಅಡ್ರೆಸ್ ಬೇಕು. ಅದನ್ನು ಹೇಳ್ಕೊಡ್ತೀವಿ. ನೋಡಿ, ತಾಯಿ ನೋಡಿ, ದೇಹ ಇದೆಯಲ್ಲ, ಇದು ಪರಮಾಶಕ್ತಿ ಕ್ಯಾಚ್ ಮಾಡಲ್ಲ, ತಿಳ್ಕೊಬೇಕು. ದೇಹ ಅಂತ ತಿಳ್ಕೊಂಡ್ರೆ ಕ್ಯಾಚ್ ಆಗಲ್ಲ. ಎಲೆಕ್ಟ್ರಿಕ್ ವೈರ್ ಇದೆಯಲ್ಲ, ಮೇಲೆ ಪ್ಲಾಸ್ಟಿಕಲ್ ಕರೆಂಟ್ ಎಳೆಯಲ್ಲ, ಒಳಗಡೆ ತಂತಿ ಎಳೆಯೋದು. ದೇಹ ಎಳೆಯಲ್ಲ, ಆತ್ಮ ಎಳೆಯೋದು ತಂತಿ. ಗೊತ್ತಾಯ್ತಾ? ಈ ಕಾಲಿ ಮುಳುಚಿತ್ತ ಕಾಲು ನೋವು ಅಂತಾರೆ. ಆಕ್ಚುಲಿ ನಿಮ್ಗೆ ಕಾಲಿಗೆ ನೋವು ಆಗ್ತಾ ಇರಲ್ಲ, ಆತ್ಮಕ್ಕೆ ನೋವಾಗುತ್ತೆ. ಕಾರ್ ಆಕ್ಸಿಡೆಂಟ್ ಆಗಿದೆ, ಕಾಲಿಗೆ ನೋವಾಗುತ್ತಾ? ಡ್ರೈವರ್ಗೆ. ದೇಹಕ್ಕೆ ಏನೇ ತೊಂದರೆ ಆದರೂ ಆತ್ಮಕ್ಕೆ ಒಳಗಡೆ ಅದಕ್ಕೆ ನೋವಾಗೋದು. ಅದಕ್ಕೆ ಸತ್ತಾಗ ಆತ್ಮಕ್ಕೆ ಬಂದು ಶಾಂತಿ ಕೊಡಿ ಅಂತ ಪೇಪರ್ನಲ್ಲಿ ಹಾಕ್ಸೋದು. ಆತ್ಮ ಶಾಂತಿಗೂ ಆತ್ಮ ಬದುಕಿದೆ ಅಂತ ತಾನೇ ಅಂಡರ್ಸ್ಟ್ಯಾಂಡ್. ನೋಡಿ, ಒಂದು ತಾಯಿ ಮಗುಗೆ ಜನ್ಮ ಕೊಟ್ಟಿರ್ತಾರೆ, 1-2 ತಿಂಗಳು ಹೊರಗಡೆ ಕರ್ಕೊಂಬರಲ್ಲ. ಫಸ್ಟ್ ಟೈಮ್ ಒಂದಿನ ಹೊರಗಡೆ ಎತ್ಕೊಂಬರ್ತಾರೆ ಮಕ್ಳಿಗೆ ಬಿಸಿಲು ತೋರ್ಸೋಕ್ಕೆ. ಅದು ಪಕ್ಕದ ಮೇಲೆ ಓಡ್ಬರ್ತಾರೆ, ಮಗು ಚೆನ್ನಾಗಿದೆಯಲ್ರಿ ಹುಡುಗ ಎತ್ತು. ಮಗು ತಕ್ಷಣ ಇಳಿಯಲ್ಲ ಅದು. ಯಾಕೆಂದರೆ ತಾಯಿ ಬಿಟ್ಟರೆ ಯಾರ ಮೇಲೂ ಮನಸ್ಸಿರಲ್ಲ. ಫಸ್ಟ್. ಸೆಕೆಂಡ್ ನೋಡಿ, ಸ್ವಲ್ಪ ದೊಡ್ಡವನಾಗ ಆಟ ಆಡ್ತಾರೆ, ತಿಂಡಿ ಮಾಡಕ್ಕೆ ಬಂದಿಲ್ಲ. ತಾಯಿ ತಿಂಡಿ ಮಾಡೋ ಮಾತ್ರ ಆಮೇಲೆ ಬರ್ತಿತ್ತು ಅಡಿಯಮ್ಮ. ಯಾಕೆ ಮನಸ್ಸಿಗೆ ಇವ್ರ ಮೇಲೆ ಇರುತ್ತೆ. ಯಾರು ಪರಿಚಯ ಅಂತ ಅವ್ರ ಕಡೆ ಮನಸ್ಸು ಹೋಗ್ತಾ ಇರುತ್ತೆ. ಶಾಲೆಗೆ ಹೋಗಿ ನಮ್ಮ ಮನಸ್ಸು ವಿದ್ಯೆ ಕಡೆ ಹೋಗ್ಬಿಡುತ್ತೆ. ನಮ್ಮ ಮಾಸ್ಟರ್ ಚೆನ್ನಾಗಿ ಪಾಠ ಮಾಡ್ತಾರೆ, ಅವರು ನೆನಪು ಮಾಡಿಸ್ಬೋದು. ಹೊಸದಲ್ಲಿ ಮದುವೆ ಆಗಿರುತ್ತೆ, ಪತ್ನಿ ಜೊತೆ ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ. ಆಗಿನ್ನು ನೀವು ಆಸೆ ಮೇಲೆ ಸ್ವಲ್ಪ ಕೆಲಸ ಮಾಡಿಕೊಟ್ಟು ಹೋಗೋ, ಇಲ್ಲ ಆಮೇಲೆ ಬರ್ತೀವಿ ಕಣಪ್ಪ ಅಂತಾರೆ. ಯಾಕೆ? ಮನಸ್ಸು ಇವ್ರ ಮೇಲೆ ಇರುತ್ತೆ. ಆಮೇಲೆ ಮಗು ಆಯ್ತಾನೆ, ದಿನ ಪತ್ನಿ ನೆನಪು ಮಾಡ್ತಾ ಇರ್ತಿಲ್ಲ, ಫಸ್ಟ್ ಅದು ಮಗುವನ್ನು ನೆನಪು ಮಾಡುತ್ತೆ. ಆಮೇಲೆ ಅವತ್ತು ಕಾಯಿಲೆ ಬರಲಿ, ಯಾವುದು ಎಲ್ಲರೂ ಮರ್ತು ಬಿಡ್ತೀವಿ. ಬೆಳಗಿಂದ ಡಾಕ್ಟರ್ ನೆನಪು ಮಾಡ್ತಾರೆ. ಇವ್ರದ್ದು ಅಡ್ರೆಸ್ ಇದೆಯಲ್ಲ, ಪರಿಚಯ ಇದೆಯಲ್ವಾ? ಹಂಗೆ ಪರಮಾತ್ಮ ಧ್ಯಾನ ಪರಿಚಯ, ಅವನು ಯಾರು, ಎಲ್ಲಿದ್ದಾನೆ, ಅವನಿಗೂ ನಮ್ಗೆ ಏನು ಸಂಬಂಧ, ಅದೆಲ್ಲ ತಿಳ್ಕೊಬೇಕು. ಆಮೇಲೆ ನಿಮಗೆ ಮನಸ್ಸು ಹೋಗೋದು. ಅದು ಹೇಳ್ಕೊಡ್ತಾರೆ. ಅದು ನೋಡಿ, ಇದು 5,000 ನಮಗೆ ಆಯಸ್ ಎಷ್ಟಿತ್ತು ಅಂತ. ಇವರು ಲೇಖರಾಜ್ ಅಂತ ಕಲ್ಕತ್ತಾದಲ್ಲಿ ಡೈಮಂಡ್ ಮರ್ಚೆಂಟ್. ಇವ್ರು ಮುಗ್ಧರು, ಒಳ್ಳೆ ವ್ಯಕ್ತಿ. ಇವ್ರ ದೇಹದಲ್ಲಿ ಪರಮಾತ್ಮ ಮಾತಾಡೋಕ್ಕೆ ಮುಖ ಬೇಕು ದೇವರಿಗೆ. ಯಾವುದು ನಮ್ಮ ಗರ್ಭದಲ್ಲಿ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಿದ್ರು, ಡೈರೆಕ್ಟ್ ಪ್ರವೇಶ ಮಾಡಿ ಇವ್ರ ಮುಖದಿಂದ ಸ್ಟೋರಿ ಹೇಳ್ತಾರೆ. 5,000 ವರ್ಷದಿಂದ ನಿಮ್ಮ ಭೂಮಿ ಕಳಿಸುವಾಗ 16 ಒಳ್ಳೆ ಗುಣ ತುಂಬಿದ್ದೆ ಅಂತ. ದೇವತಾ ಗುಣ ಇದು. ಆಗ ನಮ್ಮಲ್ಲಿ ಚೂರು ಕೆಟ್ಟ ಗುಣ, ಕಾಮ, ಕ್ರೋಧ, ಅಹಂಕಾರ. ಅದಕ್ಕೆ 150 ವರ್ಷ ಆಯಸ್ಸಿತ್ತಾಗ. ಅದಕ್ಕಿಂತ ಮುಂಚೆ ಪರಮಾತ್ಮ ನಿಮಗೆ ಸಾವು ಬರ್ತಾ ಇರಲಿಲ್ಲ. ಮಕ್ಕಳು ದೇಹ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಹೊಸ ಮನೆ ಕಟ್ಟಿದೆ. ದೇವ್ರ ಗುಣ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ನಮ್ಮ ಮನುಷ್ಯರಿಗೆ ದೇವತೆಗಳು ಅಂತ ಕರೆಯೋದು. ಇನ್ಯಾರು ದೇವತೆಗಳಿರಲಿಲ್ಲ, ದೇವರೊಬ್ಬನೇ. ಈ ಸತ್ಯುಗದಲ್ಲಿ ಎಲ್ಲ ಸತ್ಯವಂತರಾಗಿತ್ತು, ಚೂರು ಕಪಟ ಇರಲ್ಲ. ಇಲ್ಲಿ 8 ಮನೆಯಲ್ಲಿ ಜನ್ಮ. 1250 ವರ್ಷ ಭೂಮಿಗೆ ಸತ್ಯುಗ ಅಂತ ಕರೀತಾರೆ. ಅಷ್ಟರಲ್ಲಿ 8 ಸರಿ ಸಾವು ಬರುತ್ತೆ. 8 ಜನ ತಾಯಿ ಗರ್ಭದಲ್ಲಿ ಹುಡ್ತೀವಿ, 8 ಜನ ಪತ್ನಿ ಜೊತೆ ಪಾಡು. ಒಂದು ಜನ್ಮಕ್ಕೆ ಚೇಂಜ್ ಆಗ್ತದೆ. ಪುರುಷ ಆಗಿ ಹುಟ್ಟಲ್ಲ. ಕೆಲವು ಸರಿ ಆತ್ಮ ಪುರುಷನ ದೇಹಕ್ಕೆ ಹೋಗುತ್ತೆ, ಕೆಲವು ಜನ್ಮ ಸ್ತ್ರೀ ದೇಹಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗೆ ಹೋಗಲ್ಲ. ಸೆಕೆಂಡ್ ನೋಡಿ, ಪರಮಾತ್ಮ ತ್ರೇತಾಯುಗ ಅಂತ ಹೆಸರು ಚೇಂಜ್ ಆಗಿ ಭೂಮಿ. ತ್ರೇತಾಯುಗ ಬರೋದಕ್ಕೆ 16 ನೋಡಿ 2 ಗುಣ ಕಡಿಮೆ ಆಗುತ್ತೆ. ಆತ್ಮ ಇದೆಯಲ್ಲ, ಬ್ಯಾಟ್ರಿ ಥರ ಡೌನ್ ಆಗ್ತದೆ. ಈಗ ಆಯಸ್ಸು 125 ಆಗುತ್ತೆ. ಒಳ್ಳೆಯ ಗುಣ ಕಡಿಮೆ ಆದಂಗೆ ನಮ್ಗೆ ಆಯಸ್ಸು ಕಡಿಮೆ. ನೋಡಿ, ಜನ್ಮ ಜಾಸ್ತಿ ಆಗುತ್ತೆ. 12 ತಾಯಿ ಗರ್ಭದಲ್ಲಿ ಹುಟ್ಟುತ್ತೆ. 12 ಜನ ತಾಯಿ, 12 ಜನ ಪತ್ನಿ. ಇದು ಸೆಕೆಂಡ್ ಕ್ಲಾಸ್ ಅವ್ರಿಗೆ, ಫಸ್ಟ್ ಕ್ಲಾಸ್. ದೇಹದ ರೂಪ ಒಂದೊಂದು ಜನ್ಮಕ್ಕೂ ಚೇಂಜ್ ಆಗುತ್ತೆ. ಆತ್ಮದ ರೂಪ ಏನು ಚೇಂಜ್ ಆಗುತ್ತೆ? ಜ್ಯೋತಿನ ಲೈಟ್ ಒಳಗಡೆ ಇರುತ್ತೆ. ಇದು ಆತ್ಮ ಇಲ್ಲಿ ಇದೆ ಅಂತ ಗೊತ್ತಾಗಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಅದು ಹೇಳ್ಕೊಡ್ರೆ ಅಭ್ಯಾಸ ಗೊತ್ತಾಗುತ್ತೆ ನಮಗೆ. ಇವೆರಡು 2500 ವರ್ಷ ಒಂಚೂರು ದುಃಖ ಇರಲ್ಲ ನಮಗೆ. ಇದಕ್ಕೆ ಸ್ವರ್ಗ. ಅಷ್ಟು ಚೆನ್ನಾಗಿ ಇಟ್ಟಿರ್ತಾನೆ. ಭೂಮಿನೇ ಮುತ್ತು ರಕ್ತ ತುಂಬಿಸ್ಬಿಟ್ಟಿರ್ತಾನೆ ಪರಮಾತ್ಮ. ಅವನಿಗೆ ಅಂತ ಶಕ್ತಿ ಇದೆ ಭಗವಂತನಿಗೆ. ಈ ದ್ವಾಪರಿಗೆ ಬರುತ್ತೆ ನೋಡಿ, ಅರ್ಧ ನಾಟ ಮುದ್ದೇಟಿ, ಅರ್ಧ ಗುಣ ಖಾಲಿ ಆಗುತ್ತೆ. 8ಕ್ಕೆ ಬಂದು ಮೊಬೈಲ್ ಚಾರ್ಜ್ ಕಡಿಮೆ ಆಗ್ಬಿಡುತ್ತೆ 50%. ದೇಹಕ್ಕೆ 50 ವರ್ಷ ಕಾಯಿಲೆ ಬರುತ್ತೆ. ಒಳ್ಳೆ ಗುಣ ಇಲ್ಲಿಂದ ಕೆಟ್ಟ ಗುಣ ಬರ್ತದೆ. ಕಳೆ ಬಂದಂಗೆ ಕಾಮ ಅಂತ ಸ್ಟಾರ್ಟ್ ಆಗ್ತದೆ. ಆಗ ನಾವು ಯಾವಾಗ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡ್ತೀವಿ, ಭೂಮಿ ನಮಗೆ ರಿವರ್ಸ್ ಆಗುತ್ತೆ. ಆಕ್ಷನ್ ಆ್ಯಂಡ್ ರಿಯಾಕ್ಟ್. ನೋಡಿ, ಹುಚ್ಚ ಅಂತ ಕೂಗಿ ಎಕೋ, ಹುಚ್ಚ ಅಂತಲೇ ಬರುತ್ತೆ ನಮಗೆ. ಹೌದಾನೆ? ಇದು ಒಂದು ಎಕೋ. ನಾವು ಕೆಟ್ಟದ್ದು ಮಾಡಿ ಭೂಮಿ ಕೆಟ್ಟದ್ದೇ ಆಗುತ್ತೆ. ಯಾರು ತಪ್ಸೋಕ್ಕಾಗಲ್ಲ. ಆ ದುಃಖ ಬಂದ ತಕ್ಷಣ ನಮ್ಮ ದೇವ್ರು ನನಗೆ ಬರ್ತೀವಿ. ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಹಂಗೆ ಪರಮಾತ್ಮ ಜ್ಯೋತಿ, ಅದಕ್ಕೆ ಜ್ಯೋತಿರ್ಲಿಂಗ. ಇಲ್ಲೆಲ್ಲ ದೇವ್ರ ನೆನಪು ಬರಲ್ಲ. ಪರಮಾತ್ಮ ಜ್ಯೋತಿ, ಅದಕ್ಕೆ ಜ್ಯೋತಿರ್ಲಿಂಗ ಅಂತ. ಜ್ಯೋತಿ ಥರ ಇರೋದು, ಅದಕ್ಕೆ ಲಿಂಗದ ದೇಹ ಇಲ್ಲ. ಇಷ್ಟೊಂದು ಪೂಜೆ ಮಾಡೋದು ದುಃಖ ಕಡಿಮೆ ಮಾಡಲ್ಲ. ಯಾಕೆಂದರೆ ಪರಮಾತ್ಮ ನಾನು ಜಡ್ಜ್ ಆಗಿದ್ದೀನಿ. ನೀವು ಪೂಜೆನೂ ಮಾಡ್ತೀರಿ, ಪಾಪನೂ ಮಾಡ್ತಾ ಇದ್ದಿಲ್ಲ. ಹೆಂಗೆ ಜಡ್ಜ್ ತೀರ್ಮಾನ ಕೊಡೋದು ನಮ್ಮ ಪಾಪ, ಗೊತ್ತಾಯ್ತಾ? ಅದಕ್ಕೆ ನಾವು ಇಲ್ಲಿ ಅನುಭವಿಸ್ತಾ ಇರೋದು. ಆದರೂ 100 ವರ್ಷ ಬದುಕ್ತೀವಿ. ಇಲ್ಲಿ ಜಾಸ್ತಿ ಮಾಡಲ್ಲ ಪಾಪನ. ದ್ವಾಪರದಲ್ಲಿ ಇನ್ನೂ 8 ಒಳ್ಳೆ ಗುಣ. ಅದಕ್ಕೆ 100 ವರ್ಷ ಆಯಸ್ಸಿರುತ್ತೆ. 21 ಮನೇಲಿ ಹುಟ್ಟಿದ್ದೀವಿ. 21 ಲಾಸ್ಟ್ ನೋಡಿ, ಕಲಿಯುಗ ಎಂಡಿದು ಕಲಿಯುಗ. ಇಲ್ಲಿ ನೋಡಿ, ಆಯಸ್ಸಿಲ್ಲ ನಮಗೆ. ಯಾವತ್ತು ಬೇಕಾದ್ರೂ ಸಾಯ್ಬೇಕು. ಹೌದಾ? ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆ ಹಿಂಗಾಯ್ತು? 0 ತೋರಿಸ್ತದೆ. ಒಂದು ಒಳ್ಳೆ ಗುಣ ಇಲ್ಲ ನಿಮಗೆ. ಅಷ್ಟೊಂದು ಪಾಪ ಮಾಡೋದಕ್ಕೆ ಬೇಗ ಸಾವು. ಅದಕ್ಕೆ ಈಗ ಪರಮಾತ್ಮ ಪ್ರಪಂಚನೇ ಬೇಡ, ದುಃಖ ಜಾಸ್ತಿ ಆಯ್ತು, ಕ್ಲೋಸ್ ಮಾಡಿ ಮತ್ತೆ ಹೊಸ್ದಾಗಿ ಮಾಡ್ತಾನೆ ನಾಟಕ. ಈಗೆಲ್ಲ ಮನೆಗೆ ಹೋಗ್ಬೇಕು. ಒಂದ್ಸರಿ ಮುಗಿ 5,000 ವರ್ಷ ಆಯ್ತು. ಈಗ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ದೇಹ ಬಿಡಬೇಕು. ಮೇಲಿರೋದು ನಮ್ಮನೆ, ಆಕಾಶ ಮುಕ್ತಿ.
ದೇಹ ಸಮೇತ ಹೋಗಿಲ್ಲ. ದೇಹ ಬಿಡೋದಕ್ಕೆ ನೋಡಿ, ಇದು ಭೂಕಂಪ ಸುನಾಮಿ ಇವೆಲ್ಲ ಆಗುತ್ತೆ. ಈಗ ದೇಹ ಬಿಟ್ಟ ಮೇಲೆ ಆತ್ಮಕ್ಕೆ ನೋವಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಸ್ವರ್ಗಮ. ಇದು 33 ಕೋಟಿ ಜನ. ಯಾರ್ಯಾರಿಗೆ ಮೆಡಿಟೇಷನ್ ಮಾಡಿರ್ತೀವಿ, ಯಾರ್ಯಾರ ಕ್ಲೀನ್ ಮಾಡ್ಕೋತೀವಿ, ಅವ್ರನ್ನ ಮಾತ್ರ ಇಳಿಸ್ತಾನೆ ಇಲ್ಲಿಗೆ. ಸತ್ತವನ್ನೆಲ್ಲ ಅಲ್ಲೇ ತೋರಿಸ್ತಾನೆ ಮನೆಯಲ್ಲಿ. ಅವ್ರು ಸೈಡ್ ಆಕ್ಟಿವ್, ಅವ್ರು ಇಲ್ಲಿಂದ ಬರ್ತಾರೆ, ಇಲ್ಲಿ ಬರೋಂಗಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಟ್ರೈನ್ ಇದ್ದಾಗ ಸ್ಟೇಷನ್ಗೆ ಬರ್ಬೇಕು ನೀವು. ಯಾವಾಗಲೂ ಹೋಗೋರು ಟ್ರೈನ್ ನಿಂತ್ಕೊಳ್ಳಲ್ಲ. ಡಾಕ್ಟ್ರು ಬರಬೇಕು, ರೋಗಿ ಬದುಕಿದ್ದಾಗ. ಸತ್ತ ಮೇಲೆ ಬಂದು ಏನು ಉಪಯೋಗ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದು ಕೈಲಿ. ಈಗ ಸೀರಿಯಸ್ ಮಕ್ಕಳೇ, ಡೇಟ್ ಹೇಳಲ್ಲ ಯಾವತ್ತು ವಿನಾಶ ಆಗಿದೆ, ಅಚಾನಕ್ಕಾಗಿ ಮಾಡಿಬಿಡ್ತಾರೆ. ಅಷ್ಟರೊಳಗಡೆ ನೀವು ಧ್ಯಾನ ಮಾಡಿ ಅಂತ. ಈ ವಿಚಾರವನ್ನು ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಡಬೇಡಿ. ಯಾವುದೋ ಕುಂಭಕರ್ಣ ಮಲಗಿರಲಿಲ್ಲ, ನೀವೇ ಮನುಷ್ಯರು. ಅಜ್ಞಾನ ನಿದ್ರೆ ನಿಮಗೆ, ನಾನು ಯಾರು ಅಂತ ಗೊತ್ತಿಲ್ಲ, ಪರಮಾತ್ಮ ಮಲಗಿಬಿಟ್ಟಿದ್ರೆ ಎಚ್ಚರ ಮಾಡೋದಕ್ಕೆ ನಾನು ಬ್ರಹ್ಮ ಮೂಲಕ ಜ್ಞಾನದ ಅದ್ಭುತಗಳು ನಿಮ್ಗೆ ಕೇಳಿ ಎಚ್ಚೆತ್ಕೊಳ್ಳಿ, ಇಲ್ಲೇ ಬಿಟ್ಟು ಹೋಗಬೇಡಿ ಅಂತ. ಇದು ಸಿಂಬಲ್ ನೋಡಿ. ಮತ್ತೆ ನಾಳೆ ಬರುವಂಥ ಪ್ರಪಂಚ ಈ ಥರ. ಸೋಮವಾರ ಮಂಗಳವಾರ ಮತ್ತೆ ಸೋಮವಾರ ಬರುತ್ತಲ್ಲ, ಮತ್ತೆ ಸತ್ಯುಗ ಬರುತ್ತೆ. ಸೇಮ್ ಹಿಂಗೆ ಮೊದಲು ಹೆಂಗಿತ್ತು ಹಂಗೆ. ಈ ಜನ್ಮ ಪಡೆಯೋಕ್ಕೆ ನಾವು ಇದೇ ಥರ ಇದ್ದವ್ರು, ನಾವು ಹಿಂಗಿದ್ದವ್ರು ಹಿಂಗಾಗಿದ್ದೀವಿ. ಈಗ ಕಲಿಯುಗ. ಈ ಜನ್ಮ ಪಡೆಯೋಕ್ಕೆ ಮೆಡಿಟೇಷನ್ ಮಾಡಿ ಮತ್ತೆ ಸ್ವರ್ಗ ಬರುತ್ತೆ. ವಿಡಿಯೋ ಎಲ್ಲ ಫೋನ್ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವರು. ಇಲ್ಲೇ ಬರ್ತೈತಲ್ಲ. ಹಾಂ, ಎಲ್ಲ ಬರುತ್ತೆ. ನೋಡಿದ್ರಲ್ಲ, ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಮತ್ತು ನಮ್ಮ ಸತ್ತಾದ್ಮೇಲೆ ನಮ್ಮ ಆತ್ಮ ಎಲ್ಲೆಲ್ಲಿಗೆ ಹೋಗುತ್ತೆ, ಏನೇನಾಗುತ್ತೆ ಅಂತ ಪ್ರತಿಯೊಂದೂ ಎಲ್ಲ ಡೀಟೇಲ್ಸು ಹೇಳಿದ್ರು. ಬಂದು ಬೇಕಾದರೆ ಕೇಳಿ 1 ಅವರ್ ಗಂಟೆನೂ ಹೇಳ್ತಾರೆ.